4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ನಾನು ತಿಳ್ಕೊಂಡು ಅದು ಸಮಾಧಿ ನಾವು ಅಂತ್ಯಕ್ರಿಯೆ ಮಾಡಿದ ಜಾಗ ನನ್ನ ಗುರುಗಳದು. ಅದು ಅಂತ್ಯಕ್ರಿಯೆ ಮಾಡಿದ ಜಾಗ ನಾವು ಒಬ್ಬ ಅಲ್ಲಿ ಪೂಜೆ ಮಾಡಲಿ ನಮ್ಗೆ ಜಾಗ ಅವಕಾಶ ಮಾಡಿಕೊಡಿ ಅಂತ ಮನವಿಗೆ ಒಂದು ಪತ್ರ ಕೊಟ್ಟು ಬಂದೆ. ನಾಳೆ 18ನೇ ತಾರೀಕು. ಸರ್, ಡಿಸೆಂಬರ್ 30, 2009 ನಂತರ ಏನೆಲ್ಲ ಬೆಳವಣಿಗೆಗಳು? ಮನೇಲಿ ಕೊಬ್ಬರಿ ಕದ್ಬಿಟ್ಟು ದುಡ್ಡು ಮಾರ್ಬಿಟ್ಟು ಹೂನಾರ ಆಗ್ತಿದ್ದಂತ ಆ ಥರ ಫ್ಯಾನ್. ಒಂದೊಳ್ಳೆ ಭಾವನೆ, ಹೃದಯದ ಜಾಗ ಕೊಟ್ಟರು. ಯಾಕಂದರೆ ವಿಷ್ಣುವರ್ಧನ್ ಅವ್ರ ಹತ್ರ ಜಾಗ ಕಿಟ್ಟಿಸ್ಕೊಳ್ಳೋದು ಅಷ್ಟು ಆಡ್ನಾರೆಲ್ಲ. ಅವ್ರ ಮನೆ ಬಾರಲ್ಲೂ ಹೈಯೆಸ್ಟ್ ನಾನೇ ಕೊಡ್ತಿದ್ರು, ಅವ್ರು ಕೊಡ್ತಿಲ್ಲ. ಅವ್ರ ಮನೆ ಬಾರಲ್ಲಿ ನಾನೇ ಹೈಯೆಸ್ಟ್ ಕೊಡ್ದು ನಮ್ಮ ಸಾರ್ ಜೊತೆ. ನಮ್ಮ ಸಾರು ಅವ್ರು ಕೂತು ಅವರು ನೋಡೋರು ಏನಾದ್ರು ಬಾರ ಕೂತು ಗುಂಡಾಗ್ತಿದ್ರು. ಒಂದು ಖುಷಿ, ಒಂದು ಮಾತಾಡ್ತಿ ಮಾಡೋರು ಜನ. 15 ಆಟ ಆಗಿದೆ ಮಾಡ್ಬೋದಾಯ್ತು. ಇವ್ರು ಏನು ಮಾಡ್ತಾರೆ ಹುಡುಗಿ ಸಂಘ ಸಂಸ್ಥೆ ನಂಗೆ ಗೊತ್ತಾಯ್ತಾ ಇಲ್ಲ. ಅವತ್ತೇ ಕಟ್ಬೋದಾಯ್ತು. ಇವ್ರ ಹತ್ರ ಇಲ್ಲ ಅಟ್ಲೀಸ್ಟ್ ನಮ್ಮನ್ನೇನು ಕೇಳಿ ನಮ್ಮನ್ನ ಯಾರು ಬಂದು ಹೇಳಿದ್ರು ನಾವೇ ಮಾಡ್ತಿದ್ದೋ. ನಿಮ್ಗೆ ಈ ವಿಷಯ ತಲುಪಿಸೇ ಇಲ್ಲ ಯಾರು? ಎಮ್ಮಲೇಶ್ ಆದ್ಮೇಲೆ ಇವೆಲ್ಲ ಹುಡುಕೋದ್ಮೇಲೆ ನಿಂಗೆಲ್ಲ ಒಂದೊಂದ ಗೊತ್ತಾಯ್ತದೆ. ಯಾರು ನೋಡು, ನಾನು ಸಂಘ ನೀನು ಸಂಘ ನಾನು ಸಂಘ. ಪ್ರಸನ್ನ ಕುಮಾರ್ ಅವ್ರು ಸ್ಟಾಪ್ ಆಗ್ಬಿಟ್ರು. ಅದು ಬಿಟ್ಟಾದ್ಮೇಲೆ ಇದೆಲ್ಲೇ ಇದಾಗ್ಬೋದು. ಈ ಥರ ಸಾರ್ದಾಗ್ಬಿಟ್ಟು ನಾನು ಗಪ್ಪಂತ ತಂಗಿ ಕುಸಿದ್ಬಿಟ್ರು. ಸರ್, ದಶಕ ಕಳೀತೀವಿ ಸರ್, ನಿಮ್ ಕಣ್ಣಲ್ಲಿ ಈಗಲೂ ನೀರ್ ಜಿನುಗ್ತಾ ಇದೆ. ಮೊನ್ನೆ ಗೊತ್ತಾಯ್ತು ವಿಷಯ. ಯಶೋರ್ ಕರ್ತಿ ಅವ್ರ ಹುಡುಗ ಬಂದು ಸರ್ ನಾವು ಕರ್ದು ಕೇಳಿದೆ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಹೌದು, ಯಾಕೆ ಅವರಿಗೆ ನ್ಯಾಯ ಸಿಗ್ತಿಲ್ಲ? ಭಗವಂತನಿಗೆ ಕೇಳು, ಯಾಕೆ ಎಲ್ಲಿದೀ ನ್ಯಾಯ ಅಂತ ನಾ ಕೇಳಿದೆ. ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯಾ ಅಂತ. ಮಳೆ ಬರೋದು, ಜನ ಸಾಗರ ತರ ಬರೋರು, ಒಳಗೆ ಅಳೋರು ಗೊತ್ತಾ. ನಾನೊಬ್ಬರಿಗೆ ಗೊತ್ತು. ಒಳಗೋದಾಗ ನಾನು ಅವ್ರು ಒಳಗೆ ಹೋಗ್ತಿದ್ವಲ್ಲ, ಅವಳು ಏನ್ ಹಣ ಬೇಡ ಯಾಕೆ ಹಣ ಹೇಳ್ತಾರೆ. ನಾನೇನು ಮಾಡಿದ್ದೀನಿ ಅವ್ರಿಗೆ, ನಾನೇನು ಕೊಟ್ಟಿದ್ದೀನಿ ಅವ್ರಿಗೆ. ಇವ್ರು ಇಷ್ಟು ಪ್ರೀತಿ ಕೊಡ್ತಾರೆ, ಹೆಂಗ್ ನಾನೇನು ಮಾಡಿ ಒಳ್ಳೋರು ಅವ್ರು ಒಳ್ಳೋರು ನನ್ನ ಅಳಿಸ್ಬಿಡೋರು. ಈ 18ನೇ ತಾರೀಕು ಒಳಗಡೆ ವಿಷ್ಣು ಅಭಿಮಾನಿಗಳಿಗೆ ಏನಾದ್ರೂ ಸಿಹಿ ಸುದ್ದಿ ಸಿಗಬಹುದಾ? ಹಲೋ, ನಮಸ್ಕಾರ. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. ಪ್ರತಿ ಸಲ ಸ್ಪೆಷಲ್ ಗೆಸ್ಟ್ನ ನಾನು ಕರಿತೀನಿ. ಅದೇ ಥರ ಇವತ್ತು ಕರ್ನಾಟಕದ ಸೆನ್ಸೇಷನಲ್ ವಿಷಯ ಮತ್ತು ವಿಷ್ಣುದಾದ ಫ್ಯಾನ್ಸ್ಗಳು ಕಾಯ್ತಾ ಇರುವಂತಹ ಆನ್ಸರ್ ಕೊಡೋದಕ್ಕೆ ನನ್ನ ಜೊತೆಗೆ ಕನ್ನಡದ ಹಿರಿಯರೊಬ್ಬರು, ಕನ್ನಡ ಮೂವಿ ಪ್ರೊಡ್ಯೂಸರ್ ಕೂಡ ಹೌದು, ಡಿಸ್ಟ್ರಿಬ್ಯೂಟರ್ ಕೂಡ ಹೌದು, ಒಂದು ರೀತಿ ಪ್ರಾಬ್ಲಮ್ ಸಾಲ್ವರ್ ಅಂತ ಇವ್ರನ್ನ ನಾವು ಕರಿಬಹುದು. ಕೆ ಮಂಜು ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೌ ಆರ್ ಯು ಸರ್? ತುಂಬ ಚೆನ್ನಾಗಿದ್ದೀನಿ. ಈಗ ತಾನೇ ಒಂದು ದೊಡ್ಡ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀರಾ ನೀವು. ಅಗೇನ್ ಇಟ್ಸ್ ಅಬೌಟ್ ವಿಷ್ಣುದಾದ. ಏನು ಸರ್ ಕೆಲಸ ಅದು? ಅದು ನಮ್ಮ ಕರ್ತವ್ಯ. ಕೆಲಸ ಅನ್ನೋಕ್ಕಿಂತ ನನ್ನ ಕರ್ತವ್ಯ ಅಂತ ಕಾಣುತ್ತೆ. ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಮೀಟ್ ಮಾಡೋಕೆ ಹೋಗಿದ್ದು. ಅಭಿಮಾನಿ ಸ್ಟುಡಿಯೋನ ವಶಪಡಿಸ್ಕೊಳ್ಳಿ ಸರ್ಕಾರ ಅಂತ ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ ಮತ್ತು ಸರ್ಕಾರದ ಎಲ್ಲ ಇದನ್ನು ತಿಳ್ಕೊಂಡು, ಅದು ಸಮಾಧಿ ನಾವು ಅಂತ್ಯಕ್ರಿಯೆ ಮಾಡಿದ ಜಾಗ ನನ್ನ ಗುರುಗಳದು. ಅದು ಅಂತ್ಯಕ್ರಿಯೆ ಮಾಡಿದ ಜಾಗ ನಾವು ಒಬ್ಬ ಅಲ್ಲಿ ಪೂಜೆ ಮಾಡಲಿ ನಮ್ಗೆ ಜಾಗ ಅವಕಾಶ ಮಾಡಿಕೊಡಿ ಅಂತ ಮನವಿಗೆ ಒಂದು ಪತ್ರ ಕೊಟ್ಟು ಬಂದೆ. ನಾಳೆ 18ನೇ ತಾರೀಕು ಅದಕ್ಕೆ ಹೋಗಿದ್ದೆ. ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಮಾತಾಡ್ಬಿಟ್ಟು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಬರೀ ಸ್ಪಂದಿಸಿದ್ರೆ ಆಗಬಾರ್ದು, ಕಾರ್ಯಗತ ಆಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ ನಾಳೆ ಕ್ಯಾಬಿನೆಟ್ ಏನಾಗುತ್ತೆ ಅಂತ. ನೀವು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಗುರುಗಳು ಅಂತ ಕರಿತೀರಾ. ನೀವು ಅವ್ರನ್ನ ತುಂಬ ಹತ್ತಿರದಿಂದ ಬಲ್ಲವರು ಕೂಡ ಹೌದು, ಅವ್ರನ್ನ ನೋಡಿದವರು ಕೂಡ ಹೌದು. ಸರ್, ಡಿಸೆಂಬರ್ 30, 2009 ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು? ಮೊದಲನೇದಾಗಿ ನಾನು ಅವರ ಅಭಿಮಾನಿಯಾಗಿ ಮೊದಲಿದ್ದೆ. 1981ರಿಂದ ನಾನು ಅವ್ರ ಅಭಿಮಾನಿ. ನಾವು ವ್ಯಾಪಾರ ಮಾಡ್ತಿದ್ದಾಗ ಅವಾಗ ಮನೇಲಿ ಕೊಬ್ಬರಿ ಕದ್ಬಿಟ್ಟು ದುಡ್ಡು ಮಾರ್ಬಿಟ್ಟು ಹೂನಾರ ಆಗ್ತಿದ್ದಂಥ ಅಭಿಮಾನಿ. ಆ ಥರ ಫ್ಯಾನ್. ಅದಾದಮೇಲೆ ಕಾಲಕ್ರಮೇಣ ಬರ್ತಾ ವ್ಯಾಪಾರ ವ್ಯವಹಾರ ಎಲ್ಲ ಮಾಡ್ಕೊಂಬಂದು ನಾವು ವ್ಯಾಪಾರ ಮುಗಿಸ್ ಕೊನೆಗೆ ಯಾವುದೋ ಒಂದು ಇದರಲ್ಲಿ ಚಿತ್ರರಂಗಕ್ಕೆ ಬಂದು, ಚಿತ್ರರಂಗದಲ್ಲಿ ನಮ್ಗೆ ಭಾಳ ಹೆಸರು ಮತ್ತು ಗೌರವ ಎಲ್ಲ ಕೊಡ್ತು. ಅದರಲ್ಲಿ ನಾವು ಗುರುಗಳ ಜೊತೆ ಸಿನಿಮಾ ಮಾಡೋ ಅವಕಾಶ ಕೊಟ್ಟು, ಅವ್ರಿಗೆ ಅಭಿಮಾನಿಯಾಗಿದ್ದಾಗ ಏನು ಹೋಗ್ತಿದೆ, ನಿರ್ಮಾಪಕನ ಹೋದಾಗ ಇನ್ನೂ ನನಗೆ ಹೆಚ್ಚಿಗೆ ಸಂತೋಷ ಸಿಕ್ತು. ಅವರು ಬೇರೆ ಎಲ್ಲ ನಿರ್ಮಾಪಕರು ನನಗೆ ಜಾಗ ಕೊಡಲಿಲ್ಲ. ನನ್ನನ್ನು ಅವರು ಒಂದೊಳ್ಳೆ ಭಾವನೆ, ಹೃದಯದ ಜಾಗ ಕೊಟ್ಟರು. ಯಾಕೆಂದರೆ ವಿಷ್ಣುವರ್ಧನ್ ಅವ್ರ ಹತ್ರ ಜಾಗ ಕಿಟ್ಟಿಸ್ಕೊಳ್ಳೋದು ಅಷ್ಟು ಆಡ್ನಾರೆಲ್ಲ. ಇಸ್ ಒನ್ ಆಫ್ ದಿ ಬೆಸ್ಟ್. ಬೆಟರ್ ಇದ್ರೆ ಮಾತ್ರ ಒಳಗಾಗ ಸಾಧ್ಯ. ಅವರು ಆರೋನ ತುಂಬಾ ಬೇಗ ಫೀಲ್ ಮಾಡ್ತಿದ್ರು ಸರ್. ಮಾಡ್ತಾರೆ. ಏನಂದರೆ ಅವ್ರು ಅಷ್ಟು ಸುಲಭ ಯಾರನ್ನು ನಂಬ್ತಿರಲಿಲ್ಲ. ನಂಬಿದ್ರೆ ಬಿಟ್ಟಿರಲಿಲ್ಲ. ಅವರಂಥ ಒಂದು ಶಕ್ತಿ ಇತ್ತು ಅವರಿಗೆ. ಪವರ್ ಈಸ್ ದ ಪವರ್ ಮ್ಯಾನ್.
ಶೇರ್ ಅಂತಾರೆ ಅದಕ್ಕೆ. ಹೌದು. ಒಂದು ಸಿಂಹ ಶೇರ್ ದಿಲ್. ಆ ಥರ ವಿಷ್ಣು ಸರ್ ಅಂತ ಕೇಳ್ತೀನಿ. ನನ್ನನ್ನು ತುಂಬ ಅಬ್ಸರ್ವ್ ಮಾಡೋದು, ತುಂಬ ಅಷ್ಟು ಬೇಗ ನಾನು ಒಳಗೆ ಬಿಟ್ಕೊಂಡಿಲ್ಲ. ಜನ ಮಾತಾಡೋ ಪ್ರೀತಿ ಇರೋರು ಎಲ್ಲ ಮಾತಾಡೋರು, ಹಂಗಂತ ನಾನು ದುರುಪಯೋಗ ಪಡಿಸ್ಕೊಳಕ್ಕೆ ಹೋಯ್ತಿಲ್ಲ. ಅವ್ರು ಪಡ್ಸ್ಕೊಂಬಿಟ್ರೆ ನ್ಯೂಟ್ಲ್ ಮಾಡಿಬಿಟ್ರು. ನನ್ನ ತುಂಬ ಚಲನ ನೋಡಿ 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 ಫ್ರೀ ಬಿಟ್ಬಿಟ್ರು. ಆವಾಗ ಗೊತ್ತಾಗೋಯ್ತು ಇವ್ರು ಏನು, ವಾಟ್ ಈಸ್ ಮಂಜು, ಯಾವ ರೀತಿ ಇರ್ತಾನೆ ಆಗ್ತದೆ. ಅವ್ರು ನನಗೆ ಕೊಟ್ಟು ಸ್ಥಾನ ಸಾಮಾನ್ಯ ಯಾವುದೇ ನಿರ್ಮಾಪಕ ಸಿಕ್ಕಿಲ್ಲ, ಯಾವುದೇ ನಿರ್ಮಾಪಕ ಸಿಕ್ಕಿಲ್ಲ. ಆಮೇಲೆ ಅವರು ನನಗೆ ಕೊಟ್ಟ ಸ್ಥಾನ ಯಾವುದೇ ಒಂದು ತುಂಬ ಆತ್ಮೀಯರು ಬಿಟ್ಟರೆ ಅದಾದಮೇಲೆ ನನಗೆ ಸಿಕ್ಕಿರೋದು ಕಾಣುತ್ತೆ. ಅಂಬರೀಷು ಆ ಥರ ಒಂದು ಆತ್ಮೀಯತೆ ಆದಮೇಲೆ ಅಷ್ಟೊಂದು ಜಾಗ ನಾನು ಒಬ್ಬರಿಗೆ ಕೊಟ್ಟಿದ್ದು. ಎಲ್ಲರೂ ನಾನು ಇರಬೇಕು, ಎಲ್ಲರೂ ನನ್ನ ಜೊತೆಲಿ ಇರ್ತಿದ್ದೆ. ಯಾವುದೇ ಅವ್ರ ಮನೆ ಬಾರಲ್ಲೂ ಹೈಯೆಸ್ಟ್ ನಾನೇ ಕುಡ್ದಿದ್ರು. ಅವ್ರ ಮನೆ ಬಾರಲ್ಲಿ ನಾನೇ ಹೈಯೆಸ್ಟ್ ಕುಡ್ದು ನಮ್ಮ ಸಾರ್ ಜೊತೆ. ನಮ್ಮ ಸಾರು ಅವ್ರು ಕೂತು ಅವರು ನೋಡೋರು ಏನಾದ್ರು ಬಾರ ಕೂತ್ಕೊಂಡು ಗುಂಟಾಗ್ತಿದ್ರು. ಒಂದು ಖುಷಿ, ಒಂದು ಮಾತಾಡ್ತೀವಿ ಮಾಡೋದು ಜಾನರು ಅಂದರೆ ಅಷ್ಟು ಅಷ್ಟು ಇಲ್ಲ ಫ್ರೀಯಾಗಿ ಕೊಟ್ಟರು ನಮಗದು. ನಮ್ಗೆ ವರ್ಷಕ್ಕೊಂದು ಸಿನಿಮಾ ನಮ್ಮ ಜೊತೆ ಮಾಡೋರು, ಪ್ರತಿಯೊಂದು ವರ್ಷಕ್ಕೂ ಒಂದು ಸಿನಿಮಾ ಮಾಡೋರು. ಇವತ್ತು 17 ಸಿನಿಮಾ ಇಲ್ಲ ಅನ್ನೋದಕ್ಕೆ 17 ವರ್ಷ ಆಯಿತು. 17 ಸಿನಿಮಾ ಮಿಸ್ಸು, ಇನ್ನೊಂದು 2 ಎಕ್ಸ್ಟ್ರಾ ಆಗಿರೋದು. 20 ನಂದು 51 ಪ್ಲಸ್ 75 ಸಿನಿಮಾ ಆಗಿರೋದು. ಆಲ್ಮೋಸ್ಟ್ ಗಿನ್ನೆಸ್ ರೆಕಾರ್ಡ್ ಬಂದಿರೋದು ಕಾಣ್ತಾ. ಅವ್ರು ಇದ್ದಿದ್ದು ಒಂದಷ್ಟು ಮಾಡ್ತಿದ್ನ. ಕಾಲ ಕಳ್ಕೋದು, ಭಗವಂತ ಏಂತಿಗೆ ಒಳ್ಳೆಯವ್ರನ್ನ ಬೇಗ ಬಿಡಲ್ಲ ಅಂತಲ್ಲ, ಆ ರೀತಿ ಆಯಿತು. ಅದಾದಮೇಲೆ ತುಂಬ ನೋವು ಅನ್ಭವಿಸ್ತು. ಅವರ ಆವತ್ತಾದ ನಂತರ ಅದು ನನಗೆ ಡಿಸೆಂಬರ್ 29 ಫೋನ್ ಬಂತು. ಎಲ್ಲಿದೆಯಾ ಅಂದ್ರೆ ಶಿರ್ಡಿಲಿದ್ದೆ. ಗುರುಗಳ ಹತ್ರ ಹೋಗ್ಬಿಟ್ಟಿದ್ಯಾ ಅಂದರು. ನಾನು ನಮ್ಮ ಫ್ಯಾಮಿಲಿ ಹೋದೆ. ಗುರುಗಳು ಸರ್ ನಾನು ಇವತ್ತು ಮೈಸೂರಿಂದ ಬರ್ತೇನೆ, ನಾಳೆ ವರ್ಷ ಅವ್ರ ಮನೆ ಪಾರ್ಟಿ, ಸಾರ್ ಮನೆ ಪಾರ್ಟಿ. ನಮ್ಮದೆಲ್ಲ ಸಾರ್ ಮನೆ ಬಿಟ್ಟು ಬೇರೆ ಎಲ್ಲಿ ಹೋಗ್ತಿಲ್ಲ. ಅವ್ರದ್ದೊಂದು ಬ್ಯಾಚ್ ಇತ್ತು, ಸರ್ ಸ್ನೇಹಲಕ ಟೀಮ್ ಇತ್ತು, ವಿಷ್ಣು ಮನೆ ಸಾರ್ ಮನೆ ಬೇರೆ ಯಾರು ಸಿಗ್ತಿಲ್ಲ, ಕರಕೆ ಟೀಮ್ ಇತ್ತು. ಸರಿ ಬಂದ್ಬಿಡ್ತೀನಿ ನಾನು. ನಮ್ಮ ಮಿಸ್ಸಸ್ ತುಂಬ ಚೆನ್ನಾಗಿ ನಮ್ಮ ಮಿಸ್ಸಸ್ ನಮ್ಮ ಮನೆಯವರು ತುಂಬ ಪ್ರಾಣ. ಅವರು ವಿಷ್ಣು ಸರ್ ನಮ್ಮ ಮನೆ ಅಂದರೆ ಭಾರಿ ಗೌರವ, ಭಾರಿ ಪ್ರೀತಿ. ಇಲ್ಲ ಮಕ್ಕಳಾಗ್ಬೋದು, ನಮ್ಮ ಶ್ರೀಮತಿ ಆಗ್ಬೋದು, ನಮ್ಮ ಮಿಸ್ಸಸ್ ಮಾತಾಡೋದು ಬರ್ತೀನಿ. ಸರಿ ಅವತ್ತು ನಾವು ಆಮೇಲೆ ಫ್ಯಾಮಿಲಿ ಹೋಗಿದ್ದು. ಸರಿ 29 ನೈಟ್ ಮುಗಿಸ್ಕೊಂಡು ಟ್ರೈನ್ ಹತ್ತಿದ್ದು. ನಮಗೆ ರಾತ್ರಿ 1 ಗಂಟೆ ಫೋನ್ ಬಂತು, 1:30ಗೇನೋ. ಎಲ್ಲಿದ್ಯಾ ಅಂದರು ನಮ್ಮ ವಿಷ್ಣು ಸರ್, ಸೇನಾ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್. ಬರ್ತಾಯಿದ್ದೀನಿ, ಶಿರ್ಡಿ ಹೋಗಿದ್ದೆ. ಈ ಥರ ಸಾರ್ದಾಗ್ಬಿಟ್ಟು ನಾನು ಗಪ್ಪಂತ ತಂಗಿ ಕುಸಿದ್ಬಿಟ್ರಿ ಟ್ರೈನಲ್ಲೇ. ನನಗೆ ಮೈಂಡೇ ಓಡ್ತಾ ಇಲ್ಲ. ಏನು ನಿಜನಾ ಸುಳ್ಳ ಊಹೆ ಮಾಡೋಕ್ಕಾಯ್ತಲ್ಲ, ಇದು ಕನಸ ಭ್ರಮೆನ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು, ನ್ಯೂಸ್ ಬಂದ್ಬಿಟ್ಟು ಅಲ್ಲಿ 2:30-3 ಗಂಟೆ ಅಲ್ಲಿಂದ 3:45 ಅಲ್ಲಿಂದ ಮೈಸೂರಿಂದ ಇಲ್ಲಿಗೆ ಅವರು ಪಾರ್ಥಿವ ಶರೀರ ತೊಗೊಂಬಂದ್ಬಿಟ್ರು. ನಾನು ಪ್ರತಿಯೊಂದು ಫೋನ್ ತೊಗೊಂಡೆ. ಇಲ್ಲಿ ಬೆಂಗಳೂರು ಬಂದಾಗ ಫ್ಲೈಟ್ ಇಲ್ಲ, ಏನಿಲ್ಲ, ಸೆಂಟ್ರಲ್ ಇಳಿಯೋಕ್ಕಾಗಲ್ಲ, ಟ್ರೈನು ಸಿಗೋಲ್ಲ, ತಿರುಗಿ ಟ್ಯಾಕ್ಸಿ ಮಾಡೋದು ಇದಕ್ಕಿಂತ ವೇಟ್ ಆಗುತ್ತೆ. ಸರಿ ಭಗವಂತ ಕರೆಕ್ಟಾಗಿ 12 ಗಂಟೆ ಇಳಿತು. 12:30 ಬಂದು ನ್ಯಾಷನಲ್ ಕಾಲೇಜ್ ಬಂದು ಇಳಿದೆ ಅಷ್ಟೇ. ಆ ಬಾಡಿ ಹತ್ರ ಅಲ್ಲೇ ಅವ್ರು ಕೂತ್ಕೊಂಡ್ಬಿಟ್ಟೆ. ಅವ್ರ ಜೊತೆಲೇ ಅಲ್ಲೇ ಜೊತೆ ತೋಡ್ಕೊಂಡು ಕೊನೆ ಬೆಳಿಗ್ಗೆ ಕಾರ್ಯಕ್ರಮ ಎಲ್ಲ ಕಂಪ್ಲೀಟು. ಸಂಜೆ ಏನು ಅಭಿಮಾನಿ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ, ಸರ್ಕಾರದ ಎಲ್ಲ ನಿಯಮದ ಪ್ರಕಾರ ಪೂಜೆ ಪುರಸ್ಕಾರ ಎಲ್ಲ ಕಂಪ್ಲೀಟು ನೀಟಾಗಿ ಅಚ್ಚುಕಟ್ಟಾಗಾಯಿತು. ಸಂಜೆ 7:30-9 ಗಂಟೆ ನಾವೆಲ್ಲ ಟೋಟಲ್ ಮುಗಿಸಿದಾಗ ಸೀದಾ ಮನೆಗೆ ಬಂದು ಅವತ್ತಿಂದ ಬ್ಲೈಂಡ್ ಆಗ್ಬಿಟ್ರು. ಮಾಡೋಕ್ಕಾಗಿಲ್ಲ. ಸರಿ ಸುಮ್ಮನೆ ಅದು. ಇನ್ನು ನಮಗೆ ಕೈ ಕಾಲು ಓಡಲಿಲ್ಲ, ಅದ್ರ ಬಗ್ಗೆ ಜ್ಞಾನನೂ ಇಲ್ಲ. ಏನೋ ಒಂಥರ ಅವರು ಇಲ್ಲ ಅಂತಲೂ ಇಲ್ಲ, ಇಲ್ಲ ಇದ್ದಾರೆ ಅಂತಲಿಲ್ಲ, ಆ ಮನ್ಸಿಗೆ ಬಂದ್ಬಿಟ್ಟು ನಮಗೆ ಮೈಂಡಿಗೆ. ಸರಿ ಸುಮ್ಮನೆ ಆಗ್ಬಿಟ್ಟು. ಇನ್ನು ಅದಾದಮೇಲೆ ಬಿಟ್ಬಿಟ್ಟು ಮಾಮೂಲಿ ಒಂದಷ್ಟು ದಿನ ತುಂಬ ಡಿಪ್ರೆಷನ್ ಆಯಿತು. ಯೋಚನೆ ಮಾಡ್ದೆ, ಸರಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಹಂಗಿದ್ದೆ. ಕಾಲಕ್ರಮೇಣ ಅದು ಅಭಿಮಾನಿ ಸ್ಟುಡಿಯೋ ಇವತ್ತು ನಾಳೆ ಎಲ್ಲ ಕೊಡ್ತೀವಿ ಅಂತ ಗೊಂದಲ ಆಯಿತು. ಗೊಂದಲ ಆದಾಗ ಸರ್ ದಶಕ ಕಳೀತೀವಿ ಸರ್, ನಿಮ್ಮ ಕಣ್ಣಲ್ಲಿ ಈಗಲೂ ನೀರು ಜಿನುಗ್ತಾ ಇದೆ. ಯಾಕೆಂದರೆ ಅವರು ಅಷ್ಟು ಅಟ್ಯಾಚ್ಮೆಂಟ್ ಇತ್ತ ನಿಮಗೆ? ಅಷ್ಟು ಅಟ್ಯಾಚ್ಮೆಂಟ್ ಹೇಳೋದಲ್ಲ, ಅವರು ಪ್ರತಿಯೊಂದೂ ಚಿತ್ರರಂಗದಲ್ಲಿ ಬಂದಾಗಿಂದ ಏನೇನಾಯಿತು ಯಾವ ರೀತಿ ಆಯ್ತು ಎಲ್ಲ ನನ್ನ ಹತ್ರ ಹೇಳಿದ್ದು. ನಾನು ನಿಜವಲ್ಲ ಅವ್ರ ಜೊತೆ ಮತ್ತು ಅಂಬರೀಷನ ಜೊತೆ, ಮಲ್ಯಾಂಗ್ ಸಿಂಗ್ ಯಾದವ್, ಅಮರ್ ಸಿಂಗು, ಎಂತೆಂಥ ದೊಡ್ಡ ದೊಡ್ಡ ಲೀಡ್ರುಗಳ ಜೊತೆ ಎಲ್ಲ ನನ್ನ ಕರ್ಕೊಂಡೋಗಿದ್ದಾರೆ. ಎಲ್ಲರೂ ನಾನು ಇರಬೇಕು. ಶತ್ರುಘ್ನ ಬಂದಾಗಲಿ, ಮೋಹನ್ ಬಾಬು ಬಂದಾಗಲಿ, ಯಾರೇ ಬಂದರೂ ವಿಷ್ಣು ಸರ್ ಜೊತೆ ನಾನಿದ್ರೇ ಅವರು. ನಾನು 90% ನನ್ನ ಜೊತೆ 90% ಇರುತ್ತೆ. ಯಾವುದೇ ಫಂಕ್ಷನ್ ಹೋಗಲಿ ನಾನು 90% ಜೊತೆಲಿರ್ತೀನಿ. ಬೈ ಚಾನ್ಸ್ ಒಂದೊಂದು ಇಲ್ಲ ನಾನಿಲ್ಲ ಹೋಗಿರ್ತೀನಿ ಅಂತ. ಚೇಂಬರು ಇದು ಈ ಕೋರ್ಟು ಕಚೇರಿ ಬಾಲನ್ ಸ್ಟುಡಿಯೋ ಮಕ್ಕಳು ಎಲ್ಲ 1-2 ಸತಿ ಬಂದರು, ಮಾತಾಡಿದೆ. ಸರಿ ಸರ್ಕಾರ 2 ಎಕರೆ ಕೊಡ್ತೀನಿ ಅಂತಾರೆ, 3 ಎಕರೆ ಕೊಡ್ತೀನಿ ಅಂತಾರೆ. ನಾವು ಅದ್ರ ಬಗ್ಗೆ ಹೋಗೋದು, ವರ್ಷಕ್ಕೊಂದಿನ ಪೂಜೆ ಮಾಡ್ಕೊಂಡು ಬರೋದು. ಅದ್ಬಿಟ್ರೆ ಅದ್ರ ಬಗ್ಗೆ ನಮ್ಗೆ ಅವ್ರ ಮನೆ ಕಡೆ ಆಗಲಿ ಇದ್ರ ಕಡೆ ಗಮನನೇ ಕಮ್ಮಿ ಆಗೋದು. ಯಾಕೆಂದರೆ ಬೆಳಿಗ್ಗೆ ತಿಂಡಿ ತಿಂತಿದ್ದ ನಾನಲ್ಲಿ
ವಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ, ಅವ್ರು ವಾಕ್ ಮಾಡಿರಿ 9 ಗಂಟೆ ಹೋಗ್ತಿದ್ದೆ, ತಿಂಡಿ ಹೋಗ್ತಿಕ್ಕ ಫಸ್ಟ್ ಕಾಫಿ, ಒಂದು 10 ನಿಮಿಷ ತಮಾಷೆ ಒಂದು ಅರ್ಧ ಮಾಡಿ ತಿಂಡಿ ಹೇಳಿ, ತಿಂಡಿ ತಿನ್ಕೊಂಡು ಬಂದು 10:30 ಸ್ನಾನ ಮಾಡ್ಕೊಂಡು ಗಾಂಧಿ ಬಂದರೆ ತಿರ್ಗಿ ಸಂಜೆ ಹೋದ್ರೆ ಅಲ್ಲಿ ಡಿನ್ನರ್, ಮಧ್ಯಾಹ್ನ ಆದರೆ ಅಲ್ಲೇ ಊಟ. ತಿಂಗ್ಳಿಗೆ 15 ದಿನ, ಯಾಕೆಂದ್ರೆ 15 ದಿನ ಶೂಟಿಂಗ್ ಮಾಡಿ ಸರ್, 15 ದಿನ ಮಾತ್ರ ರೆಸ್ಟು. ಅವ್ರ ರೇಟ್ ಯಾರಿಗೂ ಅಷ್ಟು ಬೇಕು ಕೊಡ್ತಿಲ್ಲ, ಒಂದೇ ಸತಿ ಕೊಡ್ತಿದ್ರು, ಈ ಥರ ಕೊಡ್ತಿದ್ರು. ಈ ಥರ ಇದ್ದಾಗ ನಮ್ಗೇನೋ ಒಂಥರ ಕಳ್ಕೊಂಡು ಫೀಲ್ ಬಂತು. ಸುಮ್ಮನೆ ಊಟ ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಮನೆಯವ್ರಿಗೆ ಸಮಾಧಿ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಕೋರ್ಟ್ ಕೇಸು, ಆ ಬಾಲಹಣ್ಣು ಕೇಸು, ಬಾಲಹಣ್ಣ ಮಕ್ಕಳದು, ಆಮೇಲೆ ಮೊಮ್ಮಗ ಅವ್ರು ಯಾರು ಅಕ್ಕ ತಂಗಿ ಏನೇನೋ ನಮ್ಗೆ ಗೊಂದಲ. ನಾವಾಗ ಹೋಗ್ತಿದ್ದೆ, ಏನಾದರೆ ಹೇಳ್ತಿದ್ದೆ, ಎಲ್ಲ ಇವೆಲ್ಲ ಮಾಡ್ತಿದ್ದೆ. ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಏನು ಹೇಳಿದೆ. ಒಂದು ಸತಿ ಅಂಬರೀಷ್ ಅವ್ರ ನೇತೃತ್ವ ಕೇಳಿದೆ. ಆವಾಗ ಅಂಬರೀಷ್ ಅವರು ಒಂದು ಸತಿ ಬಾಲಹಣ್ಣ ಮಗಳು ಕೇಸ್ ಹಾಕ್ದಾಗ ನಾವೇ ಹೇಳಿದ್ವಿ ಏನಮ್ಮ ಇದೆಲ್ಲ ಅಂದಾಗ, ಅಂಬರೀಷ್ ಮನೆ ಕೂತ್ಕೊಂಡು ಕರೆದು ಮಾತಾಡಿದ್ರೆ ಕಾಸಬೇಕು ಅಂತ ಏನಾದ್ರು. ಅವಾಗ ಆಯಿತು ನೋಡೋಣ ಅಂತ ಮಾತು ಬಂತು. ಅದಕ್ಕೆ ಬಾಲಣ್ಣವ್ರ ಮಕ್ಕಳು ಗೀತಾ ಬಾಲಿಯವರು. ಅವಾಗ ಅಂಬರೀಷ್ ಮೇಲೆ ನಾನೇ ಒಂದು ಸತಿ ರೇಗ್ಬಿಟ್ಟೆ, ಇದೇನಿದೆ ಎಲ್ಲ ಬೇಡ ಹಂಗೆ ಬೈದು ಕಳಿಸ್ಬಿಟ್ಟು. ಆಗ ಆ್ಯಕ್ಚುಲಿ ಆಗ ನಾನೇ ಒಂದು ಸತಿ ಬಾಲಣ್ಣವ್ರ ಮಗ ಬಂದಿದ್ದ. ಬಂದಾಗ ಶ್ರೀನಿವಾಸ ಗಣೇಶ್ ಯಾರು ಬಂದಿದ್ರು, ಮಂಜುವಾರ. ಅವಾಗ ಫೈನಾನ್ಸ್ ಬೇಕಾಗಿತ್ತು ಅಂದರೆ ನಂಗೆ ಜಾಗ ಬರ್ಕೊಡಿ ಕಾಸು ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರದಲ್ಲಿ ಬರ್ಕೊಟ್ಟು ಜಾಗ ಬರ್ಕೊಟ್ಟು ನಾನು ಕಾಸು ಕೊಡ್ತೀನಿ. ಅವರಿದ್ದವ್ರು ಇಲ್ಲೆಲ್ಲ ಗೌರ್ಮೆಂಟ್ ಗೊತ್ತಾಯ್ತು ಅದು ಬರ್ಕೊಡೋಕ್ಕಲ್ಲ ಅಂತ. ಹಂಗಾರೆ ನಾನು ಕಾಸು ಕೊಡಲ್ಲ, ನಾನು ಬೇರೆ ಫೈನಾನ್ಸ್ ಎಲ್ಲ ನಾವು ಕೊಡೋಲ್ಲ, ಜಾಗ ಬರ್ಕೊಟ್ಟು ಕಾಸು ಕೊಡ್ತೀನಿ. ಪಾಪ ಅವರು ಇಲ್ಲ ನಾವು ಕೊಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದೇ ಆಯಿತು. 2015 ಒಂದು 3-4 ಸತಿ DC ಹತ್ರ ಮೀಟಿಂಗು, ಜಾಗ ಆಳ್ತೆಗೆ ನಾನು ಹೋಗಿದ್ದೆ. ಕಾನ್ಫರೆನ್ಸ್ ಮೀಟಿಂಗ್ DC ಶಂಕರ್ ಪಾಪ ತುಂಬ ಚೆನ್ನಾಗಿ ಎಲ್ಲ ರೀತಿ ಸ್ಪಂದಿಸಿದ್ರು, ಕರೆದ್ರು. ಆವಾಗ ಅವರು ಫಾರೆಸ್ಟಿಂದ ನೋ ಅಬ್ಜೆಕ್ಷನ್ ಕ್ಲಿಯರ್ ಆಗಿತ್ತು. ಫಾರೆಸ್ಟಿಂದ ಕ್ಲಿಯರ್ ಮಾಡಿಕೊಡಿದ್ರು ಶಂಕರ್, ಕ್ಲಿಯರ್ ಮಾಡಿ ಬರೆಸಿ ಸರ್ಕಾರದ ಅನುಮತಿ ತಗೊಂಡು ಆದೇಶ ಮಾಡಿ ಕೊಟ್ಟಿದ್ದಾರೆ. 2 ಎಕರೆ ಕೊಟ್ಟಿದ್ದಾರೆ, ಕಾಪಿ ಇದೆ, ಈಗಲೂ ಇದೆ ಕಾಪಿ ಇದೆಲ್ಲ. 2 ಎಕರೆ ಕೊಟ್ಟಿದ್ದಾರೆ, DC ಅವರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಈ 4 ವರ್ಷ 9ರಿಂದ 14 ಗಂಟೆ ಏನು 5 ವರ್ಷ ಓಡಾಡಿ ಬರ್ತೀವಿ ನಮಗೆ ಮನೆಗೆ ತುಂಬ ಬೇಜಾರು. ಬೇಡ ನಮ್ಗೆ ಬೇರೆ ಕಡೆ ಕೊಡಿದ್ಬಿಟ್ರು. ಯಾಕೆ ಸರ್? ಅವ್ರಿಗೆ ಈ ನೊಂದಾಗ್ಬಿಟ್ರು. ನಾವು ಬರ್ತೀವಿ ಮೇಡಮ್ ಅವರು, ಈ ಜಂಜಾಟ ಈ ಕಷ್ಟ ಇದೆ ನೋಡ್ಬಿಟ್ಟು ನಂಗೆ ಮೈಸೂರು ಕೊಡಿದ್ಬಿಟ್ರು. ಅದೇನು ಮೈಸೂರು 5.5 ಎಕರೆ ಕೊಟ್ಟರು, ಅವ್ರು ಮಾಡಿಕೊಟ್ರು. DC ಅವರು ಆರ್ಡರ್ ಮಾಡಿದ್ದಾರೆ. ಅದಾದಮೇಲೆ ನಮಗೆ ಕೊಡ್ತಾರೆ, ನಾವಿದ್ದು ನಾವು ಅದು ಸುಮ್ಮನೆ ಬಿಟ್ಟೆ. ಅದಕ್ಕೆ ಯಾರೋ ಒಬ್ಬ ಈ ವಿಷ್ಣು ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಅಂದರೆ ಕೆಲವರುಗಳು ಸಮುದ್ರ ನಾವಿದ್ದವ್ರು ನಾನು ಮಾಡ್ತೀನಿ ಅಂತ ಯಾರು ಒಂದಿಬ್ಬರು ಇದ್ದಾರೆ. ಸುಮ್ಮನೆ ಗೊಂದಲ ಬರ್ಸ್ಕೊಂಡು ಅಭಿಮಾನಿಗಳಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಸುಮ್ಮನೆ ಮಾಡ್ತೀನಿ ಅಂತ ಅದೆಲ್ಲ ಮಾಡಬಾರ್ದು. ಇದರಿಂದ ಅವರು ಒಂದಷ್ಟು ಜನ ರಾತ್ರಿ ಅಲ್ಲೇ ಕೂತ್ಕೊಳ್ಳೋ ಕಳೆಯುವಂಥ ಕಾಲಾಗ ದುರುಪಯೋಗ ಪಡಿಸ್ಕೊಂಡಿರೋರು ಅವರೇ. ಕೆಲವರು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಥರ ಇದ್ದಾರೆ. ಇದೆಲ್ಲ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾಯಿದೆ. ಏನೋ ಮೊದಲು ನನಗೆ ಗೊತ್ತು, ಯಾಕೆಂದರೆ ಅವಾಗೆ ನಾವು ನಮಗೇನು ನಮ್ಮ ದೇವರೇ ಮೇಲೆ ನಮಗೇನು ಕೆಲಸ ಸುಮ್ಮನೆ ಇತ್ತೀಚೆಗೆ ಗೊತ್ತಾಯ್ತು. ಅಲ್ಲಿ ಕೂತ್ಕೊಂಡು ರಾತ್ರಿ 7 ಗಂಟೆ ಹೋಗೋದು, ಕೂತ್ಕೊಂಡು ಅದನ್ನು ಟೈಮ್ ಪಾಸ್ ಮಾಡ್ಕೊಂಡು ಅದನ್ನ ಬಗ್ಗೆ ಬೇರೆ ದುಡ್ಡು ಉಚ್ಕೊಂಡು ಬೇರೆ ಜನ ವಿಷ್ಣುವರ್ಧನ್ ತುಂಬ ಜನ ದುಡ್ಡು ಕೊಡ್ತಾರೆ. ಈ ಥರ ಅಭಿಮಾನಿಗಳು ಈ ಥರ ಟೋಕನ್ ಕೆಲವರು ದುಡ್ಡು ಹಾಕ್ಕೊಂಡು ಇದು ಮಾಡಿಕೊಂಡು ರಾತ್ರಿ ಹೊತ್ತಲ್ಲಿ ಅದನ್ನು ಮಿಸ್ಬಿಹೇವ್ ಮಾಡಿಕೊಂಡು ಕಮಿಟಿ ಮಾಡಿಕೊಂಡು ಒಂದು 10-6 ಸಂಘಗಳು ಮಾಡಿಕೊಂಡು ಅವನೊಂದು ಸಂಘ ಇವನೊಂದು ಸಂಘ ಪಬ್ಲಿಕ್ ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ಟಿದ್ರು. ಇವರು ವಿಷ್ಣುವರ್ಧನ್ ಬಗ್ಗೆ ಬಿಟ್ಬಿಟ್ರು. ಒಂದು ಎಲ್ಲರಿಗೂ ವಿಷ್ಣು ಸಮಾಧಿ ಅಂದರೆ ಏನೋ ಅಂತ ಒಂದು ಇದು ಮಾಡ್ಬಿಟ್ರು. ಅದೊಂದು ದೇವಸ್ಥಾನ, ಅದು ಬೆಲೆ ಇದೆ, ಅದಕ್ಕೆ ತೂಕ ಇದೆ. ಆ ಏನು ಆ ಪರಮಾತ್ಮಗೆ ಮಾತಾಡೋ ಯೋಗ್ಯತೆ ಇದೆಯಾ? ಯಾರು ನೋಡು ನಾನು ಸಂಘ ನೀನು ಸಂಘ ನಾನು ಸಂಘ. ಪ್ರಸನ್ನ ಕುಮಾರ್ ಅವಾಗ ಸ್ಟಾಪ್ ಆಗ್ಬಿಟ್ರು. ಅದು ಬಿಟ್ಟಾದ್ಮೇಲೆ ಇದೆಲ್ಲ ಇದಾಗೋಯ್ತು, ಚದುರ್ಕೊಂಡು ಹೋಯ್ತು. ಅವ್ರು ಕರೆಕ್ಟಾಗಿದ್ದಾರೆ, ಎಲ್ಲ ಕರೆಕ್ಟಾಗಿರೋದು. ಇವರೆಲ್ಲ ಮಾಡಿ ಚದ್ರಿ ಹಿಂಗಾಗೋಯ್ತು. ಆಮೇಲೆ ಗೊತ್ತು ನನಗೆ ಇತ್ತೀಚೆಗೆ ಬನ್ನಿ ರವಿ ಶ್ರೀವಾಸ್ ಫೋನ್ ಮಾಡಿ ಅಣ್ಣ ಹಿಂಗಾಗೋಯ್ತು ಅಂದಾಗ ನಾನು ವರಮಹಾಲಕ್ಷ್ಮಿ ಜೀವ ಡಮಾರ ಆಯಿತು. 8ನೇ ತಾರೀಕು ಆಗಸ್ಟ್ ಫೋನ್ ಮಾಡಿದಾಗ ಊಟ ಮಾಡಿ ಮಲಗಿದ್ದೀನಿ. 1 ಗಂಟೆಯಲ್ಲಿ ಊಟ ಮಾಡಿದ್ದೀನಿ. ನಾನು ದಿಗ್ಭ್ರಮೆ ಆಗೋದು. ಚಕ್ಕಂತ ಡ್ರೈವರ್ ಇಲ್ಲೇನು ನಾನೇ ಕಾರ್ ಎತ್ಕೊಳ್ಸಿದ್ದೆ. ಅಲ್ಲಿ ಎತ್ಕೊಂಡು ಡ್ರೈವರ್ ಬಂದ, ಚಕ್ಕಂತ ಎತ್ಕೊಂಡು ಗಾಡಿ ಎತ್ಕೊಂಡು ಹೋದೆ. ಹೋಗ್ತಿದ್ದೆ ಎಲ್ಲ ನೆಲ ಫುಲ್ಲು ಪೊಲೀಸ್ ಸರ್ಪಕಾವಲ್ಲ ಹಾಕೊಂಬಿಟ್ಟವ್ರೆ. ಏನಪ್ಪ ಇದು ಒಂದೇ ಹಣ ಹಿಂಗೆ ಮಾಡ್ಬಿಟ್ಟವ್ರಿ. ಅವಾಗ ಮಾಹಿತಿ ತೊಗೊಂಡು ಇಮಿಡಿಯೇಟ್ ಬೇರೆ ಕಡೆ ಮಾಹಿತಿ ತೊಗೊಂಡು ಕೋರ್ಟಿಂದ ಆರ್ಡರ್ ಮಾಡಿ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಮಾಡಿ ಅದನ್ನು ಡೆಮಾಲಿಷ್ ಮಾಡಿದ್ದಾರೆ. ಆಮೇಲೆ ಅಲ್ಲಿದ್ದವರೆಲ್ಲ ಸ್ಟ್ರೈಕ್ ಮಾಡ್ಬಿಡೋಣ ಎಲ್ಲ ಇದು ಎಲ್ಲ ಅಭಿಮಾನಿ ಒಂದು 10,000 ನೀವು ಅಂದ್ರಿಂದ ನಾಳೆ ಕಾನೂನು ಕೈಗೆತ್ಕೋಬೇಡಿ. ಕಾನೂನು ಚೌಕಟ್ಟಲ್ಲಿದೆ, ಕಾನೂನು ಚೌಕಟ್ಟೆ ಕೆಲಸ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡು ದಯವಿಟ್ಟು ನೀವು, ಯಾಕೆಂದರೆ ಕಾನೂನಿನ ಅಮಾಯಕರು ಬಲಿ ಆಗ್ಬಿಡ್ತಾರೆ. ಪಾಪ ಪೊಲೀಸರು ಕಲೆ ತಿಂದು ಯಾಕೆ ಬೇಕು ಪಾಪ. ವಿಷ್ಣು ಸರ್ ಅಭಿಮಾನಿ ಅಮಾಯಕರು, ತುಂಬ ಡೀಸೆಂಟು, ಬ್ಯೂಟಿಫುಲ್, ಬ್ರಿಲಿಯಂಟ್ಸು, ತುಂಬ ಬುದ್ಧಿವಂತರು. ಅಂಥ ಅಮಾಯಕರು ಪಾಪ ಎಷ್ಟೋ ಜನ ಕರ್ಕೊಂಬಂದು ನಾನು ಹೊಡ್ಸೋಕ್ಕೆ ರೆಡಿ ಇಲ್ಲ, ನಾನು ಹಂಗೆಲ್ಲ ಸ್ಟ್ರೈಕ್ ಮಾಡಲ್ಲ, ಗಲಾಟೆ ಮಾಡಲ್ಲ, ಕಾನೂನು ಚೌಕಟ್ಟು ಓಡಾಡ್ತಿಂದ ಅವತ್ತು ಕರೆದುಕೊಂಡೆ ಯಾರ್ಯಾರೇನು ಕೇಸ್ ಆಗಿದೆ ಅಂತ. ವೀರಕ್ಕೆ ಪುತ್ರ ಫೋನ್ ಮಾಡಿದೆ, ನೀನೇನು ಕೇಸ್ ಆಗಿದ್ದು ತಗೊಂಬಂದು ಸ್ವಾಮಿಂದೆ. ಇವನಿನ್ನೊಬ್ಬ ರಾಜುಗೌಡ, ಅವನಿನ್ನೆಲ್ಲ ತರಿಸ್ಕೊಂಡೆ. ಆ ಶ್ರೀಧರ್ ಅಂತ ನಮ್ಮ ವಿಷ್ಣು ಸರ್ ಮಲ್ಲಿದೆ ಭಟ್ಟ,
ಅವನು ಅದರಲ್ಲಿ ಯಾವುದು ಅವನು ಕರ್ಸ್ಕೊಂಡು ಎಲ್ಲ ಏನಂದ ಎಲ್ಲ ಇತಿಹಾಸ ತೆಗೆದಾಗ ಲಾಯರ್ ಹತ್ರ ಹೋಗ್ಬಿಟ್ಟು ಪಡೆದೆ. ಲಾಯರ್ ಹತ್ರ ಕೇಳಿದೆ ಈ ಥರ ಆಗಿದ್ದೆ ವೀರಕಪತ್ರ ಇವತ್ತು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಕೊಡ್ತೀನಿ ಇವತ್ತು ಕೊಟ್ಟಿಲ್ಲ ಯಪ್ಪ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ. ಅವನು ಬೇರೆ, ಅವನು ಐಫೈ ಅಭಿಮಾನಿ, ಅವನೊಬ್ಬ ರಾಜು ಅವನೊಬ್ಬ ಅಭಿಮಾನಿ. ಇವತ್ತು 2015 ಆರ್ಡರ್ ಆಗಿದೆ, 2015 ಆರ್ಡರ್ ಆಗಿ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ ಡಿ ಸಿ ಶಂಕರ್ ಅವರು. ತುಂಬಾ ಒಬ್ರು ಫಾಲೋ ಮಾಡಿಲ್ಲ. 2 ಎಕರೆ ಜಾಗ ಕೊಟ್ಟಿದ್ದಾರೆ, 2 ಎಕರೆ ಜಾಗ ಕೊಟ್ಟಿದ್ದಾರೆ. ನೀವು ಮಾಡ್ಕೊಳ್ಳಿದ್ ಕೊಟ್ಟವ್ರೆ, ಎಲ್ಲ ಮಾಡೋರೆ. ನಾನು ಪೆನ್ಷನ್ ಹಾಕಿದ್ದೀನಿ ಹೋಗಿ ಅದು ಮಾಡಿದ ಮುಂದೆ ಅದಾದ ನಾವು ಹೋಗಿ 6 ತಿಂಗಳು ಮಾಡ್ಕೊಟ್ಟಾರೆ. ನಾವು ಹೋಗಿಲ್ಲ ಅಲ್ಲಿ. ನಮ್ಗೆ 2 ವರ್ಷ ರಾಜುಗಳು ಕರ್ಕೊಂಡೋದ ಡಿ ಸಿ ಸರ್ ಮಾಡ್ಕೊಡಿ ಸರ್. ಪಾಪ ಅವ್ರು ತುಂಬ ಚೆನ್ನಾಗಿ ಸರ್ಕಾರ ಆಗಲಿ ಎಲ್ಲ ಅದಕ್ಕೆ ಕೆಲವರಂತೂ ತುಂಬ ಅಧಿಕಾರಿ ತುಂಬ ಸಾಕಾರೆ, ಕೆಲವರು ನೆಗ್ಲಿಜೆನ್ಸಿ ಮಾಡ್ಬಿಟ್ಟಾರೆ. ಏನಾಗುತ್ತೆ ಇವ್ರು ಯಾರು ಫಾಲೋನೇ ಮಾಡಿಲ್ಲ. ಇವತ್ತು ಹೇಳ್ತಾರೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಅದಾಗಿ 2 ವರ್ಷ ಆದ್ಮೇಲೆ ಅದಕ್ಕದು 2 ವರ್ಷದ ನಂತರ ಅದ್ರೊಳಗೆ ಯೂಸ್ ಮಾಡ್ಕೋಬೇಕು ಅಂತ ಬರ್ತಿದ್ದಾರೆ. ಯಾರು ಹೋಗಿ ಅಲ್ಲ. ಇವಾಗೆಲ್ಲ ಡೆಮಾಲಿಶು ಜನವರಿ ಯಾಕಲ್ಲಿ ಅಷ್ಟೊಂದು ನೆಗ್ಲಿಜೆನ್ಸಿ ಮಾಡಿದ್ರು? ಎಲ್ಲ ನಾಟಕ ಸುಮ್ಮನೆ ಬಣ್ಣ ಹಚ್ಚಿದಲ್ಲಿ ನಾಟಕ ಮಾಡ್ತಾರೆ. ನಿಜವಾಗ್ಲೂ ಕೆಲಸ ಮಾಡಿದ್ರಿ. ಇವತ್ತು ಅಭಿಮಾನಿಗಳು ಖುಷಿಯಾಗಿ ದೇವಸ್ಥಾನ ನೋಡಿದ್ರು. ಎಷ್ಟು ಒಬ್ಬರಿಗೆ ಅಮ್ಮಾಯಿಗೆ ಗೊತ್ತಿಲ್ಲ, ಅಭಿಮಾನಿಗೆ ಗೊತ್ತಿಲ್ಲ ಯಾರಿಗೂ. ಇದು ಲೀಡ್ರ್ ಉಳಿಸ್ಕೊಂಡವ್ರು ತಪ್ಪು, ಸರಿಯಾಗಿ ಫಾಲೋ ಮಾಡಿದ್ರು. ನಾವು ನಿರ್ಮಾಪಕರು, ನಾವು ಅಭಿಮಾನಿ ನಾವು ಒಂದು ದಿನ ಹೋಗ್ಲಿ, ಯಾಕೆಂದರೆ ಅದು ತೊಗೊಂಡು ಜವಾಬ್ದಾರಿ ಕೆಲಸ. ಆಮೇಲೆ ಅದ್ರ ಬಗ್ಗೆ ನಾವು ಕೊಟ್ಟಾಗ ಅಲ್ಲೇ ಇರಬೇಕು. ಅದು ಕೆಲಸ ಮಾಡೋದು ಕರೆಕ್ಟಾಗಿರ್ಬೇಕು. ಅದಕ್ಕೆ ಯಾರೋ ಪುಣ್ಯಾತ್ ಮಾಡ್ತಾರೆ, ಯಾರೇ ಮಾಡಲಿ. ಇಷ್ಟೋ ಸರ್ ಅಭಿಮಾನಿ ನಾನು ಅಷ್ಟೇ ಸಾಕು ನಾವು ಆ ಥರದ್ದು. ಇವಾಗ ಗೊತ್ತಾಯ್ತು, ಇದೆಲ್ಲ ಒಂದೊಂದಾಗಿ ಗೊತ್ತಾಯ್ತದೆ ಇವರೆಲ್ಲ ಹಿಂಗೆ ಅಂತ. ಕೆದಕ್ ತಂಗು ವಾಸನೆ ಗೊತ್ತಾಯ್ತೆ. ಸುಮ್ಮನೆ ಇದ್ರ ಬಗ್ಗೆ ಪಾಪ ಹೇಳ್ಬಾರ್ದು. ಯಶೋರು ಒಂದ್ಸತಿ ಕರ್ಸಿ ಮಾತಾಡೋರೆ, ಅವನ್ನ ಕರೆಸಿ ಅದಕ್ಕೆ ರೇಟ್ ಏನು ಅಂತ ಹೇಳಿ ನಾನು ಮಾಡ್ತೀನಿ ಪಾಪ ಯಶ್ ಹೇಳೋರೆ. ನೋಡಿ ಇವತ್ತು ಮೊನ್ನೆ ಗೊತ್ತಾಯ್ತು ನನಗೆ, ಮೊನ್ನೆ ಗೊತ್ತಾಯ್ತು ವಿಷಯ. ಯಶೋರು ಕರ್ಸಿ ಅವ್ರ ಹುಡುಗ ಬಂದು ಸರ್ ನಾವು ಕರೆದು ಕೇಳಿದೆ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಇದೆಲ್ಲ ಏನು ಅಂದರೆ ಅವತ್ತೇ ಆಗೋಗೋ ಕೆಲಸ. ಅಟ್ಲೀಸ್ಟ್ ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು, ಇಷ್ಟು ಸರ್ ಕಾಳಜಿ ಇತ್ತು, ಗೌರವ ಇತ್ತು, ಪ್ರೀತಿ ಇತ್ತು. ನೀವು ಇಷ್ಟು ದೊಡ್ಡವರೆಲ್ಲ ಹಿರಿಯರೆಲ್ಲ ಚಿತ್ರರಂಗದಲ್ಲಿ ಇದ್ದು ನೀವು ಅವ್ರ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿದ್ರಿ. ಅವ್ರ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗೋದು ಬೇಡ, ಪದೇ ನಾವು ಹೋಗೋದ್ರಿಂದ ಅವ್ರಿಗೆ ನೋವಾಗೋದು ಬೇಡ ಅಂತ ನೀವು ದೂರ ಸರ್ಕೊಂಡ್ರಿ. ಅಟ್ಲೀಸ್ಟ್ ನೀವೆಲ್ಲ ಜೊತೆಗೂಡಿದಿದ್ರೆ ಇದಾಗ್ತಿತ್ತು ಅಂತ ಅನ್ಸಿಲ್ಲ. ನಾವು ಅಂತಲ್ಲ, ಅದು ದೇವಸ್ಥಾನ ಯಾರು ಬೇಕಾದ್ರೆ ಮಾಡೋದು. ಆಮೇಲೆ 15 ಆರ್ಡರ್ ಆಗಿದೆ, ಮಾಡ್ಬೋದಾಯ್ತು. ಇವರು ಏನು ಮಾಡ್ತಾರೆ ಹುಡುಗಿ ಸಂಘ ಸಂಸ್ಥೆ ನಂಗೆ ಗೊತ್ತಾಯ್ತಾ ಇಲ್ಲ. 2015 ಆರ್ಡರ್ ಮಾಡಿದ್ದಾರೆ ಡಿ ಸಿ, ಅವತ್ತೇ ಕಟ್ಬೋದಾಯ್ತು. ಇವ್ರ ಹತ್ರ ಇಲ್ಲ. ಅಟ್ಲೀಸ್ಟ್ ನಮ್ಮನ್ನ ಕೇಳಿ ನಮ್ಮನ್ನ ಯಾರು ಬಂದು ಹೇಳಿದ್ರೆ ನಾವೇ ಮಾಡ್ತಿದ್ದೋ. ನಿಮ್ಗೆ ಈ ವಿಷಯ ತಲುಪಿಸೇ ಇಲ್ಲ ಯಾರು. ಡೆಮಾಲಿಶ್ ಆದ್ಮೇಲೆ ನೀವೆಲ್ಲ ಹುಡುಕೋದ್ಮೇಲೆ ನಿಂಗೆಲ್ಲ ಒಂದೊಂದಾಗ ಗೊತ್ತಾಯ್ತದೆ. ಇಲ್ಲ ಅವತ್ತೇ ನಾವೇ ತುಂಬ ಜನ ಮಾತ್ರ ನಮ್ಮ ನನಗೆ ತುಂಬ ಜನ ಸ್ನೇಹಿತರು ಒಬ್ಬೊಬ್ಬರು 5-10 ಲಕ್ಷ ಹಾಕಿರ್ತಿದ್ರು. ಅದು ದೊಡ್ಡ ಇದಾಗ್ಬಿಟ್ಟಿರ್ತದು. ಸ್ಟ್ಯಾಚ್ಯೂ ಒಂದು ದೊಡ್ಡ ಇದಾಗ ದೇವಸ್ಥಾನ ಮಾಡ್ಬಿಟ್ಟಿರೋ ಅಷ್ಟೊತ್ತಿಗೆ ಇವ್ರು ಖರ್ಚು ಮಾಡಬೇಕು ಅಂತ ಆಗ್ತಾರೋ, ಬರೀ ನಾಟಕ ಆಡ್ತಾರೋ, ದೇವರನ್ನೇ ಒಬ್ಬರಿಗೂ ನಂಗೆ ಅರ್ಥ ಆಯ್ತಾಯಿಲ್ಲ. ಜನವರಿ ಇಷ್ಟೇ ವೇಕೆಂಟ್ ಆಗೈತೆ, ಯಾರು ಗೊತ್ತಿಲ್ಲ. ಏನು ಅರ್ಥ ಅದು? ನಮ್ಮನ್ನು ಪಾರ್ಟಿ ಮಾಡಿಲ್ಲ ಅಂತಾರೆ. ಯಾರು ಪಾರ್ಟಿ ಮಾಡ್ತಾರೆ? ಯಾರು ಹೇಳೋರು ನಿಂದು ಸಮಾಧಿ ತೆಗಿತೀನಿ ದಯವಿಟ್ಟು ನೋಡ್ಕೊಂಡು ಅಂತ ಹೇಳ್ತಾರಾ? ಎಚ್ಚರಿಕೆ ಇರಬೇಕು. ಸುಮ್ಮನೆ ನಾನು ಅಭಿಮಾನಿ ಅಂತ ಹೇಳೋದಲ್ಲ. ನಾನು ಅವ್ರ ಹತ್ರ ಅಭಿಮಾನಿ, ನಾನು ನಿರ್ಮಾಪಕನಾಗಿದ್ದೆ. ಯಾಕೆ ಇದು ಅಂತ ಹೇಳ್ತೀನಿ ಅಂದರೆ ಎಲ್ಲ ಮಾಡ್ತಾವ್ರೆ ಅಂತ ಒಂದೇ ಕಾರಣಕ್ಕೊಂದು ಇಲ್ಲ, ನಾವೇ ತೊಗೋಬೋದಾಯ್ತು ಅವತ್ತು ಇನ್ಚಾರ್ಜು. ನಾವು ಆ ಥರ ನಾವು ಮುಂದೆ ಓಡಾಡ್ತಿದ್ವಿ. ಯಾರು ಮಾಡ್ಬೇಕಾರೆ 10 ಜನ ಕೈ ಹಾಕ್ಬಾರ್ದು. ಯಾರು ಒಬ್ಬರು ಮಾಡ್ಕೊಂಡು ಜವಾಬ್ದಾರಿ ಇವತ್ತು ಸುಮ್ಮನೆ ಹೇಳಿದ್ರೆ ತುಂಬ ಜನಕ್ಕೆ ಅಪ್ಸೆಟ್ ಆಗ್ತಾರೆ, ನೋವಾಗುತ್ತೆ. ನಾನು ಯಾರೇ ಆಗಲಿ ನಮ್ಮ ಅಭಿಮಾನಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ತುಂಬ ತಪ್ಪು ಮಾಡೋರೆ. ಏನಿವತ್ತು ನಾವು ನೀವು ಅಂತಾರಲ್ಲ, ಈ ಅಭಿಮಾನಿಗಳಲ್ಲೇ ಗೊಂದಲದಿಂದ ಈ ಪರಿಸ್ಥಿತಿ ಗೊಂದಲ ಇದೆ. ಪಾಪ ಅಭಿಮಾನಿಗಳೆಲ್ಲ ಸಂಘ ಕೆಲವು ಸಂಘ ಅಭಿಮಾನಿಗಳು ತುಂಬಾ ಒಳ್ಳೆ ಪಾಪ ಎಲ್ಲ ನಂಬುತ್ತವ್ರೆ. ನಾನು ನಂಬ್ತಾರೆ, ಇವನು ನಂಬ್ತಾರೆ, ಎಲ್ಲರಿಗೂ ಆಸೆ ಏನಾಗುತ್ತೆ. ಅಭಿಮಾನಿಗಳು ತುಂಬಾ ಒಳ್ಳೆಯವರು, ಅಮಾಯಕರು, ತುಂಬಾ ಹೃದಯದಲ್ಲಿ ಪ್ರೀತಿಸೋರು ಜನ. ಇವ್ರ ಲೀಡ್ರುಗಳವರಲ್ಲ. ನಾನು ಶೂರ, ನಾನು ಧೀರ ಅಂತ ಅಂಥವ್ರು ಆಯ್ತಾರೆ. ಅವರಿಂದ ಕೆಲಸ ಹೃದಯಪೂರ್ವಕ ಮಾಡೋದಿಷ್ಟು ಯಾವತ್ತೂ ಅದು ಭವ್ಯವಾದ ದೇವಸ್ಥಾನ ಆಗಿ ಅದ್ರ ಪಾಡು 1000 ಜನ ಬಂದು ಪೂಜೆ ಮಾಡ್ಕೊಂಡು ಹೋಗಿರೋರು. ಅದನ್ನು ತುಂಬ ಜನ ಹೆಸರನ್ನ ಬಳಸ್ಕೊಂಡು ತುಂಬ ಇದು ಮಾಡಿದ್ದಾರೆ. ಅವ್ರು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಇಷ್ಟು ಸಾರ ಅಭಿಮಾನಿಗಳು ಅವರಂತೂ ಯಾವತ್ತು ಕೆಟ್ಟದ್ದು ಬಯಸಲ್ಲ. ನಮ್ಮ ಸಾರು ನಾವು ಕೆಟ್ಟದ್ದು ಬಯಸಲ್ಲ. ಅವ್ರಿಗೆ ಒಳ್ಳೇದಾಗಲಿ. ನಮ್ಮನ್ನು ಇವತ್ತು ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದೀರಾ. ಇವತ್ತು ನಮಗೆ ಗೊತ್ತಾಯ್ತದ ವ್ಯಾಲ್ಯೂ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಬರೀ ನಾನು ಸಂಘದ ಅಧ್ಯಕ್ಷ, ನಾನು ಲೀಡ್ರು ಅಂತ ಅಂದ್ಕೊಂಡಿದ್ದೀರಾ. ಅದ್ರ ವ್ಯಾಲ್ಯೂ ನಮಗೆ. ನಾನೊಬ್ಬ ಪುಟ್ಟ ಅಭಿಮಾನಿಯಾಗಿ ಮಾತಾಡ್ತೀನಿ, ನಿರ್ಮಾಪಕರಾಗಿ ಮಾತಾಡ್ತೀನಿ ಆ ವಿಷಯದಲ್ಲಿ. ನಾನೊಬ್ಬ ಪುಟ್ಟ ಅಭಿಮಾನಿಯಾಗಿ, ಅವ್ರ ಅಭಿಮಾನಿಯಾಗಿ ಭಾರಿ ನೊಂದ್ಕೊಂಡಿದ್ದೀನಿ. ಇವತ್ತೆಲ್ಲ ತಪ್ಪು ಮಾಡಿಬಿಟ್ಟಿದ್ರ.
ಇವತ್ತು ನಿಜವಾಗ್ಲೂ ಎಂಥ ಕೆಲಸ ಅಂದರೆ ಪುಡಿ ಮಾಡಿಕ್ಬಿಟ್ಟಿದ್ದೀರಾ. ಅದನ್ನು ಜೋಡಿಸ್ಬೇಕು, ಎಷ್ಟು ಕಷ್ಟ ಆಗ್ತದೆ ನಮಗೆ ಗೊತ್ತಾಗ್ತದೆ. ಸರ್ಕಾರಗಳು ಒಂದೊಂದು ಇವತ್ತು ಯಾರೋ ಒಂದಿಬ್ಬರು ಮಾತಾಡ್ತಾರೆ, ಇಡೀ ಸರ್ಕಾರ ಕ್ಯಾಬಿನೆಟಲ್ಲಿ ಮಾತಾಡಿದ್ರೆ ನಾಳೆ ಆಗುತ್ತೆ. ಯಾರು ಮಾತಾಡ್ತಾ ಇಲ್ಲ. ಅವರೊಬ್ರು ಬ್ರಾಹ್ಮಣರು ಯಾರು ಸಪೋರ್ಟ್ ಇಲ್ಲ ಅನ್ಕಾಣ್ತದೆ ಆಯಪ್ಪಗೆ. ಸರ್ ನನ್ನ ಪ್ರಶ್ನೆ ಆಕ್ಚುಲಿ ನನ್ನ ಪ್ರಶ್ನೆ ಇದಾಗಿತ್ತು ಮಂಜು ಸರ್, ನಾನು ಕೇಳೋ ಬೇಡ ಆಸ್ ಅ ಜರ್ನಲಿಸ್ಟ್, ನಾವು ಜಾತಿ ಧರ್ಮ ಅದನ್ನ ನಾನಂತೂ ಅದನ್ನ ಮಧ್ಯೆ ತರಲ್ಲ. ಬಟ್ ಎಲ್ಲೋ ವಿಷ್ಣುವರ್ಧನ್ ಸರ್ ವಿಷಯದಲ್ಲಿ ಅವರು ಬ್ರಾಹ್ಮಣ ಆಗಿದ್ದಕ್ಕೆ ಈ ರೀತಿ ಪರಿಸ್ಥಿತಿ ಬಂತ ಅಂತ ನನಗೆ ಅದೇ ರೀತಿ ಅನ್ನಿಸ್ತಾ ಇದೆ. ಯಾಕೆಂದರೆ ಸರ್ಕಾರ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಸ್ಪರ್ಧಿಸಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೈಸೂರು ಜಾಗ ಮಾಡ್ಕೊಂಡು ದುಡ್ಡು ಹೌದೌದು. ಈ ಇಂಥ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾರಲ್ಲ? 20 ಎಕರೆ ಜಾಗನ 10 ಎಕರೆ ಮಾರ್ಕೊಂಡಿದ್ದಾರೆ. ಮಾರ್ಕೊಂಡಿರೋ ಕೆಲವರು ಒಳ್ಳೆ ಲೀಡರ್ಗಳೇ ಇದ್ದಾರೆ, ತುಂಬ ಕೈ ಜೋಡಿಸಿ. ಈ ವಿಷಯದಲ್ಲಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ನೀವು ಕೇಳಲ್ಲ? ವಿಧಾನಸೌಧ ಯಾಕೆ ಅಸೆಂಬ್ಲಿ ಮಾತಾಡ್ತಾ ಇಲ್ಲ ನೀವು? ಇಷ್ಟೊಂದು ನಿಮಗೆ ಬೇಡವಾ? ಅವರೇನು ಈ ರಾಜ್ಯಕ್ಕೇನು ಮಾಡಿಲ್ವಾ? ಈ ಸಮಾಜಕ್ಕೆ ನಿಮ್ಗೆ ಕೊಡುಗೆ ಕೊಟ್ಟಿಲ್ವಾ? ಏನು ಇಲ್ವಾ ಹೇಳಿ? ಒಬ್ಬರಾರು ಮಾತಾಡ್ತಾ ಇಲ್ಲ. ಯಾಕೆ? ಮೈಸೂರು ಜಾಗ 2 ಕಡೆ ಕೊಡಬೇಡಿ ಅಂತ 100% ಒಬ್ಬ ವ್ಯಕ್ತಿಗೆ 2 ಕಡೆ ಕೊಡೋದು ಬೇಡ. ಆದರೆ ನಾವು ಕೇಳ್ತೀವಿ ನಿಮ್ಗೆ 2 ಕಡೆ ಜಾಗ ಕಾಸು ಕೊಡ್ತೀವಿ ಅಂತ ಹೇಳಿದೀವಿ. ಕಾಸು ಕೊಡ್ತೀನಿ ಇಲ್ಲ ಬೇಡ, ಅದಕ್ಕೊಂದು ಈಗ 2 ಎಕರೆ ಬೇಡ, ಅದಕ್ಕೊಂದು 15-20 ಕುಂಟೆ ಕೊಡಿ ಸಾಕು. ನೀವು ಕೊಟ್ಟು ಜಾಗ ಕೊಟ್ಟು ನೋಡಿ, ಅದನ್ನ ನಾವು ಕಟ್ಕೋತೀವಿ, ನಾವು ಕೈಯಿಂದ ಕಟ್ಕೋತೀವಿ. ಯಾರು 10 ಪೈಸೆ ಕೇಳಲ್ಲ, ಕೈಯಿಂದ ಮಾಡ್ಕೋತೀವಿ. ಇಂಥ ವಿಷಯಕ್ಕೂ ನೀವು ಯಾಕೆ ಸ್ಪಂದಿಸ್ತಾ ಇಲ್ಲ? ಮಾತಾಡಿದ್ದೀನಿ ಸರ್ಕಾರ ಸರ್, ಇದು ಕೇಳೋ ವಿಷಯ ಅಲ್ಲ. ಅದು ಯಾವುದೇ ಸರ್ಕಾರ ಆಗಿರ್ಬಹುದು, ಅದು ಎಂಥದ್ದೇ ರಾಜಕಾರಣಿಗಳಾಗಿರ್ಬಹುದು. ವಿಷ್ಣುದಾದ ಅವರ ಕೊಡುಗೆ ಕನ್ನಡಕ್ಕೆ, ಕನ್ನಡ ಇಂಡಸ್ಟ್ರಿಗೆ ಅಪಾರ. ಅದನ್ನ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಾದ್ರೂ ಆ ಕೆಲಸ ಮಾಡಿಕೊಡ್ಬೇಕಾಗಿತ್ತು. ಆ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ದಾಗ ನೀವು ಸಂಘಗಳು ಅಂತ ಏನು ಹೇಳಿದ್ರಲ್ಲ, ಅವರು ಮುಂದಾಳತ್ವವನ್ನು ವಹಿಸಿ ಅದನ್ನ ಮಾಡಿ ಇಷ್ಟೊತ್ತಿಗಾಗಲೇ ಸಾವಿರಾರು ಜನ ಅವ್ರ ಆಶೀರ್ವಾದ ಪಡ್ಕೊಳ್ಳೋ ಥರ ಆಗೋಗ್ಬಿಡ್ತಿತ್ತು ನೋಡಿ. ಅಲ್ಲಿ ಏನಕ್ಕೆ ಅಂದರೆ ಅಲ್ಲಿ ತುಂಬ ಜನ ಅಂತ್ಯಕ್ರಿಯೆ ಆದಮೇಲೆ ತುಂಬ ಜನ ಬಂದು ಅಲ್ಲಿ ಅರ್ಕೆ ಮಾಡ್ಕೊಂಡಿದ್ದಾರೆ. ಅರ್ಕೆ ಮಾಡ್ಕೊಂಡು ಅರ್ಕೆಗಳು ನೆರವೇರಿದೆ. ಎಷ್ಟೋ ಜನ ತಮ್ಮ ಕಷ್ಟಗಳನ್ನ, ನೋವುಗಳನ್ನ, ಏನೇನು ನಮಗೆಲ್ಲ ಅಲ್ಲಿ ದೇವಸ್ಥಾನ ಥರ ಬಂದು ಅರ್ಕೆ ಮಾಡ್ಕೊಳ್ಳೋದು. ಅರ್ಕೆ ಫಲ ಕೊಟ್ಟಿದೆ. ಅಂಥ ಜಾಗ ನಿಂಗೆ ಮಾಡ್ಬಿಟ್ರಲ್ಲ ಸ್ವಾಮಿ. ಕಾರ್ತಿಕ್ ಇಷ್ಟು ದುರಾಸೆ ಬೇಕಾಗಿತ್ತು. ನಿಜವಾಗ್ಲೂ ಅರ್ಕೆ ಮಾಡ್ಕೊಂಡಿದ್ರೆ ಎಲ್ಲ ಬಂದು ಇಷ್ಟು ಹೆಣ್ಮಕ್ಳು ಗಂಡು ಸುಚ್ಚುನ ಅವ್ರ ಕಷ್ಟಗಳು ಅರ್ಕೆ ಆಗಿದೆ. ಅದು ಅರ್ಕೆನ ಫುಲ್ ಆಗಿದೆ, ಈಡೇರಿಸಿದೆ. ದೇವಸ್ಥಾನ ಅಲ್ವಾ, ಪವಾಡ ಶಕ್ತಿ ಅದು. ಆ ಥರ ಆಗಿದ್ದಾಗ ಇಂಥವ್ರು ಕೊಟ್ಟಿಲ್ಲ ಇನ್ನೇನಾಗುತ್ತೆ ಇವತ್ತು? ಇಲ್ಲಾಂದ್ರೆ ನೋಡಿ, ಕಾರ್ತಿಕ್ಗೆ ನಾನು ಬಾಯಿ ಬಿಟ್ಟು ಹೇಳಿದೆ ಕೊಡ್ತೀನಿ ಅಂತ ಹೇಳಿದೆ. ಅವ್ನು ಕಾಸು ಮಾಡೋಣ ಕೊಡ್ತೀನಿ ಬಾಯಿ ತುಂಬ ಹೇಳ್ದ, ಕೈಗೆ ಸಿಕ್ಕಲ್ಲ. ಕೋರ್ಟಲ್ಲಿ ದ್ಯಾಮರ್ತಾರೆ. ನಿನಗೆ ಇವತ್ತು ನೀನು ನನಗೆ ಮೋಸ, ಭಗವಂತ ಮೋಸ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ನೀನು ಚೀಟ್ ಮಾಡಿ ನಮ್ಮ ಮಾಡೋದು ಏನು ಮಾಡ್ತೀಯಾ? ಭಗವಂತಗೆ ಮೇಲೆ ಇರೋಗೊಬ್ಬ ಮೋಸ ಮಾಡೋಕ್ಕಲ್ವ? ಯಾರು ಮಾಡಬೇಡಿ, ಒಳ್ಳೇದಾಗಲಿ ಅಂತ ನಾನು ಸರ್ಕಾರ ಕೇಳಿದ್ದೀನಿ. ನನಗೆ ಈ ಕೊಟ್ಬಿಟ್ರೆ 18 ಅಂದರೆ ಪೂಜೆ ಮಾಡ್ಕೊಡ್ತೀನಿ. ಮುಂದಕ್ಕೆ ನಾನು ಕ್ಲೀನಾಗಿ ದಾಖಲೆ ಮಾಡಿಕೊಟ್ರೆ ಯಾರು ಬೇಡ. ವಿತ್ತಿನ 6 ತಿಂಗಳಲ್ಲಿ ಭವ್ಯ ದೇವಸ್ಥಾನ ನೋಡ್ತಾರೆ. ಸರ್, ಆ ದೇವಸ್ಥಾನ ನೋಡಿ, ಆ ಉದ್ಘಾಟನೆಗೆ, ಆ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಡೆಫಿನೆಟ್ಲಿ ನನಗೂ ಬರೋ ಆಸೆ ಇದೆ. ನಾನು ಕೂಡ ಬರಬೇಕು ಅಂತ ನಾನು ಆಶಿಸ್ತೀನಿ. ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಬರ್ತಾರೆ. ಯಾರನ್ನು ನಾವೇನು ಎಕ್ಸ್ಪೆಕ್ಟ್ ಇಲ್ಲ. ಅವ್ರು ಬಂದು ಅವ್ರ ನೋವುಗಳು ಹೇಳ್ಕೊಂಡು ಅದಾದ ನಮಸ್ಕಾರ ಮಾಡ್ಕೊಳ್ಳೋದು ಅದೇ ಸಾಕು ನಮ್ಗೆ, ಇನ್ನೇನು ಬೇಡ ನಮ್ಮ ಆಸೆ. ಸರ್, ಇದೇ ತಿಂಗಳ 18ನೇ ತಾರೀಕು ಅವ್ರ ಹುಟ್ಟುಹಬ್ಬ. ಇವತ್ತಾನೇ ನೀವು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವ್ರನ್ನ ಭೇಟಿ ಮಾಡಿ ನೇರವಾಗಿ ಇಲ್ಲಿ ಬಂದಿದ್ದೀರಾ, ನಮಗೆ ಈ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಒನ್ ಮೋರ್ ಥಿಂಗ್ ಈಸ್, ಈ 18ನೇ ತಾರೀಕು ಒಳಗಡೆ ವಿಷ್ಣು ಅಭಿಮಾನಿಗಳಿಗೆ ಏನಾದರೂ ಸಿಹಿ ಸುದ್ದಿ ಸಿಗಬಹುದಾ? ನೋಡ್ರಪ್ಪ, ನನಗೆ ಹೇಳೋದೊಂದೇ, ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವು ತಪ್ಪುಗಳು ನಮ್ಮ ಸಂಘಗಳಿಂದಲೇ ಆಗಿದೆ. ಅದಕ್ಕೆ ಯಾರಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಎಲ್ಲ ಅವ್ರ ಮೂಗು ನೇರಕ್ಕೆ ಮಾತಾಡ್ತಾರೆ ಹೊರತು ತಪ್ಪು ಯಾರು ಒಪ್ಕೊಳ್ಳೋಲ್ಲ. ಬೇಡ, ಅವ್ರು ತಪ್ಪು ಅಂತ ಹೇಳೋದು ಬೇಡ. ಒಳ್ಳೇದಾಗಲಿ. ಇಷ್ಟೊತ್ತಿಗೆ ನಿಜವಾಗ್ಲೂ ಯಾವತ್ತೂ ಆಗಬೇಕಾಗಿದ್ದು ದೇವಸ್ಥಾನ ಹಾಳು ಮಾಡಿಕ್ಕವ್ರೆ. ಸುಮ್ಮನೆ ಅವ್ರ ಸ್ವಾರ್ಥಕ್ಕೋ ಅಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ಕೋ ಏನಂತಕ್ಕಾಯ್ತು ಗೊತ್ತಿಲ್ಲ. ಆದರೆ ಅಂಥ ಮಹಾನ್ ವ್ಯಕ್ತಿಗೆ ಅನ್ಯಾಯ ಆಗಿದೆ. ಕೆಲವು ನಮ್ಮಿಂದ ಪ್ರಯತ್ನ ಭಗವಂತ ಮಾಡ್ತಾಯಿದ್ದೀವಿ, ಫಲ ಕೊಡುತ್ತೆ. ಸ್ವಲ್ಪ ನಿಧಾನ ಕೊಡ್ಬೋದು. ದಯವಿಟ್ಟು 18ನೇ ತಾರೀಕು ಪೂಜೆ ಮಾಡಲಿ ಭಾರಿ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ವಾಣಿಜ್ಯ ಮಂಡಳಿ ಮುಖಾಂತರ ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ಮಾತಾಡ್ತಿದ್ದೀವಿ. ಇವಾಗ ಎಲ್ಲ ಪಾಪ ನಮ್ಮ ಸಂಘದವರು ಕರ್ನಾಟಕ ರತ್ನ ಏನೋ ಕೇಳಿದ್ದಾರೆ. ರತ್ನ
ಅದು ಮೀರಿದವರು ಅವರು. ಹೌದು. ರತ್ನ, ಚಿನ್ನ, ವಜ್ರ, ಅದು ಮೀರಿದ ವ್ಯಕ್ತಿ ನಮ್ಮ ಕರ್ನಾಟಕ ರತ್ನಕ್ಕೆ ರತ್ನ ಸರ್ ಅವರು. ಮೀರಿಬಿಟ್ಟವ್ರೆ ಮೇಡಮ್. ಅವರು ಕೊಯ್ನೂರು ಅವರು ನೀವು ನಂಬ್ತಿ ಬಿಡ್ತಾರೆ. ಅವರು ಒಂದು ಶಕ್ತಿ ಇತ್ತು ಅಂದರೆ ಆ ಮನೆಗೆ ಬಂದಾಗ ಇತ್ತೀಚೆಗೆ ಆ ಒಂದು ದೈವ ಶಕ್ತಿ ಅವ್ರಿಗೆ ಒಲ್ದು ಇದಾಗ್ಬಿಡ್ತು. ಆ ಬಾಬಾ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಹಿಂಗಾಗಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಹಿಂಗೇ ಒಂದು ಮಣಿ ಹೇಳ್ತಾರೆ ಇಷ್ಟೇ. ಅದನ್ನು ಕಣ್ಣಾರೆ ದಿನ ನೋಡ್ತಾ ಇದ್ದಲ್ಲ, ಅವ್ರು ಏನೋ ಒಂದು ಶಕ್ತಿ ಬಂದ್ಬಿಟ್ಟಿದೆ ನನಗೆ ಅಂದ್ಕೊಂಡು. ಏನೋ ಒಂದು ಪವಾಡ ಪುರುಷ ನಿಜವಲ್ಲ. ಯಾಕೆಂದರೆ ಆ ಒಂದು ವೈಟ್ ಹಾಕ್ಕೊಂಡು ಒಂದು ಕ್ಯಾಪ್ ಹಾಕ್ಕೊಂಡು ಬಂದು ನೋಡಿದಾಗ ಆ ತೇಜಸ್ಸು ಹಂಗೇ ಕಾಣೋದು. ಅವ್ರು ನೋಡ್ತಾರೆ ಏನೋ ಒಂದು ತೇಜಸ್ಸು. ಅವ್ರು ಎಲ್ಲ ಕಂಡ್ಬಿಟ್ಟು ಅವ್ನಿಲ್ಲ. ನಾವು ಏನಿದ್ರಿ ನಾನು ನೋಡಿದ್ರೆ ಹಿಂಗೆ ನಾನು ನೋಡೋರು ಹಿಂಗೆ ನೋಡಿದ್ರೆ ಆ ಶಕ್ತಿ ನನಗೆ ಬಂದಿದೆ. ಇವತ್ತು ನನಗೆ ಈ ಬೆಳವಣಿಗೆ ಕಾರಣ ಅದೇ. ಅವ್ರ ಪವರ್ ನನ್ನ ಈ ಮಟ್ಟಕ್ಕೆ ತಂದಿದೆ. ತೇಜಸ್ಸು ನಿಜವಾಗ್ಲು. ಇಲ್ಲಾಂದರೆ ನಾವೆಲ್ಲೋ ಇದ್ದೋನೇನೋದು ಈ ಮಟ್ಟಕ್ಕೆ ಒಂದು ಹೆಸರು ಗೌರವ ಸಿಗುತ್ತಂದು ಆರ್ಡಿನರಿ ಇಲ್ಲ. ಆ ಶಕ್ತಿನೇ ನನಗೆ, ಆ ಪವರೇ ನನಗೆ ಒಂದು ದೈವ ಶಕ್ತಿ ಅಂತೇಳಿ. ಅದನ್ನು ಸ್ಮರಿಸ್ತಿರಲ್ಲ ಸರ್ ನೀವು, ನಿಮ್ಮ ದೊಡ್ಡ ಗುಣ ಇದೆ. ಇಲ್ಲ, ಅದನ್ನು ಮರೆಯೋಕ್ಕಾಗಕ್ಕಿಲ್ಲ ನನಗೆ. ಅವ್ರು ಹೇಳಿದ್ನಲ್ಲ, ಅವ್ರ ಮನೆ ಹೋಗಿ ನನಗೆ ವೈಬ್ರೇಷನ್ ಬರಲ್ಲ. ಓದ್ತಿದ್ದಂಗೆ ನನಗೆ ಚಕ್ಕಂತ ಹೊರದೆ ಸರ್ ಹೋಗ್ತೀನಿ. ನನ್ನ ಅವರ ಒಡನ ಹಂಗಿತ್ತಲ್ಲ, ನನಗಂತೂ ತಡ್ಕೊಳಕ್ಕಾಗಲ್ಲ. ಒಂದು ವಾರದಲ್ಲಿ ಎಷ್ಟು ದಿನ ಅವ್ರ ಜೊತೆ ಇರ್ತಿದ್ರಿ ಸರ್ ನೀವು? 6 ದಿನ ಇರ್ತಿದ್ದೆ. ಹೌದಾ? ಅವ್ರು ಶೂಟಿಂಗ್ ಇಲ್ತಿದ್ದೆ. ಮತ್ತು ಇಲ್ಲಾಂದರೆ ನಾನು ಡೈಲಿ ಒಂದ್ಸತಿ ಜೊತೆಲಿ ಟಿಫನ್ ಆರು ಮಾಡೋಕೆ ಡಿನ್ನರ್ ಕಂಪಲ್ಸರಿ. ನಾನು ಊಟ ಇಲ್ಲಾಂದ್ರೆ ಎಲ್ಲಿದ್ರು ಫೋನ್ ಮಾಡೋರು, ಎಲ್ಲಿದ್ರು ರಜಾ ಅನ್ನೋರು, ಎಲ್ಲಿದ್ರು ರಜಾ ಬಾ, ಬಾರೋ, ಇಷ್ಟೇ. ಅಷ್ಟೊತ್ತು ಹೇಳ್ತಾನೆ ನಾವು ಅಲ್ಲಿ ಗಾಂಧಿನಗರ ಇರಲಿ ಎಲ್ಲಿದ್ರು ಹೊಡ್ತಿದ್ದೆ. ವಾರಕ್ಕೆ 6 ದಿನ ಅಲ್ಲಿ ಇರ್ತಿದ್ವಿ, 7 ದಿನ ಇರ್ತಿದ್ವಿ, 1 ದಿನ 2 ದಿನ ಇಲ್ಲ. ಅವರು ಹೇಳೋದಲ್ಲ, ಅವ್ರು ಬೇರೆ ಯಾರು ಅಷ್ಟು ಸೇರಿಸ್ಕೊತಿರ್ಲಿಲ್ಲ. ಒಂದು 15 ವರ್ಷದಿಂದ ನಾನು 1997 ನನ್ನ ಸೇರಿಸೋದು ಎಸ್ ನಾರಾಯಣ ಸಿನಿಮಾ ನೋಡಿದಾಗ ಅವಾಗಲೂ ಒಂದು 2 ವರ್ಷ ಕಡಿಮೆನೆ. ನಮಸ್ಕಾರ ಅಷ್ಟೇ, ಜಾಸ್ತಿ ಇಲ್ಲ. 98 99 2000 ಆದಮೇಲೆ ನಾನು ಅಲ್ಲಿ ಬಿಟ್ಟೇ ಹೋಗ್ತಿರಲಿಲ್ಲ. ಆ ಜಾಗ ಸ್ಥಾನ ನನಗೆ ಕೊಟ್ಟಿದ್ದು ಸರ್ ಒಂದು ಬೇರೆ ಏನೇ ಆಗೋದು ಬಿಡಿ ಸರ್. ನಮ್ಮ ಲೈಫಲ್ಲಿ ಯಾರೋ ಒಬ್ಬರ ಜೊತೆ ನಾವು ಜಾಸ್ತಿ ಹೊತ್ತು ಕಳೀತಾ ಇದ್ದೀವಿ, ಅವ್ರು ಕರೆದ ಮಾತಿಗೆ ತಕ್ಷಣಕ್ಕೆ ಹೋಗ್ತಾ ಇದ್ದೀವಿ, ಅವ್ರು ಕರಿದೇ ಇದ್ರೂ ಕೂಡ ಹೋಗ್ತಿದ್ದೀವಿ ಅಂತಂದರೆ ಆ ಅಟ್ರಾಕ್ಷನ್ ಕಾರಣ ಅಂತ ಡೆಫಿನೆಟ್ಲಿ ಅದು ಅಲ್ಲಿತ್ತು ಅಂತ ನನಗನ್ಸುತ್ತೆ. ಅವ್ರಿಗೇನೋ ಒಂದ್ಸತಿ ಯಾವುದೋ ಒಂದು ತಪ್ಪಾಗ್ಬಿಟ್ಟೆ. ತಪ್ಪು ಮಾಡೋರು ಏನು ಪನಿಷ್ಮೆಂಟ್ ಏನು ಮಾಡ್ತೀರಿ ಹೇಳಿ? ಏನು ಇಷ್ಟೊಂದು ಪನಿಷ್ಮೆಂಟ್ ಏನು ಮಾಡೋರು ಹೇಳಿ? ನೀವು ತಪ್ಪು ಮಾಡಿದ್ರೆ ಏನು ಮಾಡ್ತಿದ್ರು ಸರ್? ಬೈತಿರ್ಲಿಲ್ಲ, ಹೊಡ್ತಿಲ್ಲ, ಮಾತೇ ಆಡ್ತಿರ್ಲಿಲ್ಲ. ಅಣ್ಣ ನಮಸ್ಕಾರ ಅಂದರೆ ಸೈಲೆಂಟ್ ಪನಿಷ್ಮೆಂಟ್ ಇಷ್ಟೇ. ಊಟ ಆಯ್ತಣ್ಣ, ಯಾಕಣ್ಣ ಮಾತಾಡ್ತಿಲ್ಲ, ಇಷ್ಟಪಟ್ಟು ಮಾತಾಡು. ಪನಿಷ್ಮೆಂಟ್ ಈ ಸೈಲೆಂಟ್ ಕಿಲ್. ಮನೆ ನಮ್ಮನ್ನು ಸಾಯಿಸ್ಬಿಡೋದು. ಹೌದೌದು, ಚಿಚ್ಚಿ ಸಾಯಿಸೋದು. ತುಂಬ ಸೈಲೆನ್ಸ್ ಇಸ್ ಅ ಬೆಸ್ಟ್ ವೆಪನ್ ಇನ್ ದ ವರ್ಲ್ಡ್ ಅಂತಾರೆ ಸರ್. ಅವ್ರು ಹೇಳ್ದಲ್ಲ, ಆ ಶಕ್ತಿ ನಮಗೆ ಪ್ರಯತ್ನ ಮಾಡ್ತಾಯಿದ್ವಿ. ಸರ್ಕಾರ ಕೊಡ್ಬೋದು, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ. ಯಾವುದೇ ಸರ್ಕಾರಗಳು ಬಂದರೂ ಮಾಡ್ಕೊಡ್ತೀವಿ. ಅವತ್ತು ನಿಜವಾಗ್ಲೂ ಆ ಜಾಗನ ಯಡಿಯೂರಪ್ಪ ಸರ್ಕಾರದ ಮಾಡಿದ್ರು. ಅಂಬರೀಷಣ್ಣ ತುಂಬ ಓಡಾಡಿದ್ರು. ಅಂಬರೀಷ್ ಅವರು ತುಂಬ ವಿಷಯದ ಎಷ್ಟಿಗೆ ಸಾಥ್ ಕೊಟ್ಟರು. ವಿಷ್ಣು ಸರ್ ವಿಷಯದಲ್ಲಿ ನಮ್ಮ ಕುಮಾರಣ್ಣನೂ ಅದಕ್ಕೆ ತುಂಬ ಸಾಥ್ ಕೊಟ್ಟರು. ಕುಮಾರಸ್ವಾಮಿ ದೇವೇಗೌಡರು ಆ ಪುಣ್ಯಾತ್ಮ ತೊಗೊಂಡೋಗಿ ಇಲ್ಲೆಲ್ಲ ಹಾಕ್ತೀರಾ ಬೇಡ ಅಲ್ಲಿ ಹಾಕಿ ಅಂತ ಅವ್ರಿಗೆಲ್ಲ ಹಾಕೊಟ್ರು. ಅವರೆಲ್ಲ ಇದ್ರು ಕಂಠೀರವ ಸ್ಟುಡಿಯೋದಲ್ಲಿ ಅವ್ರನ್ನ ಮಾಡಿಬಿಡೋಣ ಅಂತಂದ್ರು. ಆದ್ರೆ ಭಾರತೀಯಮ್ಮ ಅದಕ್ಕೆ ಒಪ್ಕೊಳ್ಳಿಲ್ಲ. ಅವಾಗ ದೇವೇಗೌಡರು ಪಾಪ ಇಲ್ಲ, ಅಭಿಮಾನಿಗೆ ಸರ್ಕಾರ 2 ಎಕರೆ ಕೊಡ್ಬೋದು ಪಾಪ, ದೊಡ್ಡವ್ರು ದೇವೇಗೌಡರು ಹೇಳಿದ್ದು. ಕುಮಾರಸ್ವಾಮಿ ಅಂದರು ಇದೆಲ್ಲ ಆಯಿತು, ಈಸಿ ಕೆಲಸ ಇದು, ದೊಡ್ಡ ಕಾಂಪ್ಲಿಕೇಟ್ ಎಲ್ಲ ಕಾಂಪ್ಲಿಕೇಟ್ ಮಾಡಿಕ್ಬಿಟ್ರು. ಇದನ್ನು ಕಾಂಪ್ಲಿಕೇಟ್ ಹೂವನ ಎತ್ತಿದ್ದನ್ನು ಕ್ಲೀನಾಗಿ ಅದು ಕಾಂಪ್ಲಿಕೇಟ್ ಮಾಡಿದ್ದೆ, ಎಲ್ಲ ಕಿತ್ತುಪಟ್ಟು ಮಾಡ್ಬಿಟ್ಟು ಅಷ್ಟೇ. ಇಲ್ಲಾಂದರೆ ಅನುಕೂಲ 100 ಅದ್ಭುತವಾಗಿತ್ತು, ಸರಾಗವಾಗಿ ಸುಗಮವಾಗಿದ್ದ ದಾರಿನ ಹಾಳು ಮಾಡಿಬಿಟ್ರು. ಹಲವು ವರ್ಷ ಮಂಜು ಸರ್ ನೀವು ವಿಷ್ಣು ದಾದಾ ಅವರ ನೆರಳಿನ ಥರ ಇದ್ರಿ. ವಿಷ್ಣು ಸರ್ ಬದುಕಿದಾಗಲೂ ಅಷ್ಟೇ, ಅವ್ರು ಹೋದ್ಮೇಲೂ ಅಷ್ಟೇ. ಯಾಕೆ ಅವರಿಗೆ ನ್ಯಾಯ ಸಿಗ್ತಿಲ್ಲ? ಆ ಭಗವಂತನಿಗೆ ಕೇಳು, ಯಾಕೆ ಎಲ್ಲಿದ್ದೀ ನ್ಯಾಯ ಅಂತ ನಾ ಕೇಳಿ, ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯಾ ಅಂತ ಎಷ್ಟು ವರ್ಷ ಕೇಳೋದಕ್ಕೆ ಅನ್ಯಾಯ ಇಲ್ಲೇ ನೋಡೋಣ. ಎಲ್ಲದಕ್ಕೂ ಒಂದು ಸರ್, ಆ ಜೀವ ಎಷ್ಟು ನೊಂದಿರ್ಬೋದು. ಅವ್ರು ಬದುಕಿದಾಗಲೂ ಅಷ್ಟೇ ನೊಂದ್ಕೊಂಡ್ರು. ಅವ್ರು ಹೋದ್ಮೇಲೂ ಅಷ್ಟೇ. ಅವ್ರ ಅಭಿಮಾನಿಗಳ ಪರದಾಟ ಒಂದು ಕಡೆ, ನಿಮ್ಮಂತಹ ಅಭಿಮಾನಿಗಳ ಪರದಾಟ ಮತ್ತೊಂದು ಕಡೆ. ಯಾಕೆ ಹಿಂಗೆ ಆಗ್ತಿಲ್ಲ ಅಂದರೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಏನು ಕಮ್ಮಿ ಇಲ್ಲ ಸರ್. ಅದೊಂದು ಮೇಡಮ್ ಫ್ಯಾನ್ ಫಾಲೋವರ್ಸ್, ವಿಷ್ಣುವರ್ಧನ್ ಫಾಲೋವರ್ಸ್ ಎಕ್ಸ್ಟ್ರಾ ಇದೆ, ತುಂಬ ಜನ ಇದ್ದಾರೆ, ಎಕ್ಸ್ಟ್ರಾ ಇದ್ದಾರೆ. ಇವತ್ತು ಎಷ್ಟು ಜನ ನೀವು ಅಂತೇನಾರು ಮಾಡಲಿ, ನಾಳೆ ಮಾಡಿ ನಿಮ್ಮ ಹಿಂದೆ ಎಷ್ಟು ಜನ ಇರ್ತಾರೆ ಕೇಳಿ.
ಅಂದರೆ ಯಾರು ಮುಂದೆ ಬರೋ ಪಾಪ ತುಂಬ ಒಳ್ಳೆಯವರು, ಎಲ್ಲ ಇನ್ನೋಸೆಂಟ್ಗಳು, ಕ್ಲಾಸು ನೀಟು. ಕೆಲವರು ಬುಡುಬುಡಿಕೆ ಇರ್ತವೆ, ಏನು ಮಾಡೋಕ್ಕಲ್ಲ ಅಂತ. ಇಲ್ಲಿ ಅವರು ನಮ್ಮ ಫ್ಯಾನ್ಸೇ. ಸರ್, ನಮ್ಮ ರಾಜ್ಯದಲ್ಲಿ ಈ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ನಾಡು ನುಡಿಗೋಸ್ಕರ ಶ್ರಮಿಸಿದವ್ರಿಗೆ ಅಥವಾ ಕೆಲಸ ಮಾಡಿದವ್ರಿಗೆ ಗುರುತಿಸಿ ಅವ್ರು ಹೋದ್ಮೇಲೂ ಒಳ್ಳೆ ಸ್ಥಾನ ಕೊಟ್ಟಿದೆ ಸರ್ಕಾರ ಮತ್ತು ನಮ್ಮ ರಾಜ್ಯ. ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಕೂಡ, ಹೌದು. ಆದರೆ ವಿಷ್ಣುದಾದ ವಿಷಯದಲ್ಲಿ ಅದಾಗಲಿಲ್ಲ ಸರ್. ಆ ಕೊರಗು, ಆ ಬೇಸರ ಅಂತೂ ಖಂಡಿತ ಇದ್ದೇ ಇರುತ್ತೆ. ಎಲ್ಲ ವಿಷಯದಲ್ಲೂ ನೀರು ಹೋರಾಟ, ಕಾವೇರಿ ಹೋರಾಟ, ರೈತರ ಪರ ಹೋರಾಟ, ಎಲ್ಲ ವಿಷಯದಲ್ಲೂ ವಿಷ್ಣುವರ್ಧನ್ ಭಾಗಿಯಾಗಿದ್ದಾರೆ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟರೆ. ಎಂಥ ಕುಟುಂಬದವ್ರು ಹೊಡೆದಾಡಿ ಯಜಮಾನದ ಕುಟುಂಬ ವಿಚಾರ ಮಾಡಿದಾಗ ಮುಂದ್ಕೊಂಡು ಸೇರಿಸಿದ್ದಾರೆ. ಇಂಥ ವಿಷಯದಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು, ಈ ನಾಯಕರುಗಳು ಮಾಡಬೇಕು. ಏನು ದೊಡ್ಡ ವಿಷಯ ಅಲ್ಲ, ಎಂತೆಂಥದ್ದು ಮಾಡಬಹುದು. ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಸರ್, ನನಗೊಂದು ಕ್ಯೂರಿಯಾಸಿಟಿ. ನಾನು ಚಿಕ್ಕವಳಿದ್ದಾಗಿಂದನೂ ವಿಷ್ಣು ಸರ್ನ ಅವ್ರ ಸಿನಿಮಾನ ನೋಡ್ತಾ ಬರ್ತಿದ್ದೆ. ಆಫ್ ದ ಸ್ಕ್ರೀನ್ ಅವರು ಬಿಳಿ ಬಟ್ಟೆ ಧರಿಸ್ತಾ ಇದ್ದಿದ್ದು, ಬಿಳಿ ವಸ್ತ್ರ ಸುತ್ಕೊಳ್ತಾ ಇದ್ದಿದ್ದು, ಕ್ಯಾಪ್ ಸುತ್ಕೊಳ್ತಾ ಇದ್ದಿದ್ದು ಯಾವಾಗಿಂದ ಶುರುವಾಯ್ತದು ಮತ್ತು ಯಾಕೆ? ಇಲ್ಲ, ಅವ್ರಿಗೆ ದೈವ ಇದ್ರ ಬಗ್ಗೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ತುಂಬ ಯೋಚನೆ, ಬುಕ್ ಓದೋದು ಇವೆಲ್ಲ ಬಂದ್ಬಿಡ್ತಾರೆ. ಅವ್ರಿಗೆ MP ಬಂದಿತ್ತಾ, ಆಫರ್ ಬಂದಿತ್ತು. ಅವತ್ತು ನಿಂತ್ಕೊಂಡ್ಬಿಟ್ಟಿರ್ತೀವಿ ನಾವು. ನಾನು ಸುಳ್ಳು ಹೇಳಲ್ಲ, ನಾನು ಮೋಸ ಮಾಡೋಕ್ಕಿಲ್ಲ, ಜನಗಳು ಸುಳ್ಳು ಹೇಳ್ಬಾರ್ದು, ನಿಲ್ಲಿಲ್ಲ. ಅದು ಸುಳ್ಳು ಹೇಳ್ಬೇಕು ಅಂತ ನಾನೇನು ಮಾತ್ಕೊಬಿಟ್ಟು ತಪ್ತೀನ ಅಂತ ಅದೊಂದೇ ವಿಷಯಕ್ಕೆ ಸರ್ ನಿಲ್ಲಿಲ್ಲ. ಬೇಡ, ನನ್ನ ನಂಬಿರೋ ಈ ನನ್ನ ಅಭಿಮಾನಿಗಳು, ನನ್ನ ದೇವ್ರುಗಳು ನಾನು ಮೋಸ ಮಾಡ್ದಾಗುತ್ತೆ. ನಮ್ಮ ದೇವ್ರುಗಳು ಮೋಸ ಮಾಡ್ತಾರೆ, ಅಭಿಮಾನಿ ದೇವ್ರು. ಅವ್ರು ಎಷ್ಟೊತ್ತಿಗೆ ಕಣ್ಣಲ್ಲಿ ಬರ್ತಡೇ ದಿನ ನಂಬ್ತಿರೋ ಬಿಡ್ತಿರೋ, ಮಳೆ ಬರೋದು, ಜನ ಸಾಗರ ಥರವರು ಒಳಗೆ ಅಳೋರು ಗೊತ್ತಾ. ನನ್ನೊಬ್ಬರಿಗೆ ಗೊತ್ತು, ಒಳಗೆ ನಾನು ಅವ್ರು ಒಳಗೆ ಹೋಗ್ತಿದ್ವಲ್ಲ, ಅವಳು ಏನು ಹಣ ಬೇಡ, ಯಾಕೆ ಹಣ ಹೇಳ್ತಾರ, ನಾನೇನು ಮಾಡಿದ್ದೀನಿ ಅವ್ರಿಗೆ, ನಾನು ಏನು ಕೊಟ್ಟಿದ್ದೀನಿ ಅವ್ರಿಗೆ, ಇವ್ರು ಇಷ್ಟು ಪ್ರೀತಿ ಕೊಡ್ತಾರೆ, ಹೆಂಗೆ ನಾನೇನು ಮಾಡಿ ಅವ್ರು ನನ್ನೂ ಅಳಿಸ್ಬಿಡೋರು. ನನ್ನ ಕೈಲಿ ಆಯ್ತಿರಲಿಲ್ಲ. ಅವರು ಒಳಗೆ ಮಳೆ ಬಂದಾಗ ಮಕ್ಕಳು ಕರ್ಕೊಂಡು ಕಾಲು ಕುಂಟೋರು, ಅವರು ಎಲ್ಲ ಜನ ಸಾಗರ ಆ ಕೊಡೆ ಬಂದು ನಿಂತ್ಕೊಳ್ಳೋರು. 1 ಅವರ್ ಒಳಗೋದಾಗ ಅಳಿದ್ರು, ನಾನೇನು ಇವ್ರು ಕೊಟ್ಟಿದ್ದೀನಿ, ಯಾಕೆ ನಾನು ಹಿಂಗೆ ಮಾಡ್ತಾರೆ. ಅದೇ ಅಷ್ಟು ಅವ್ರು, ಯಾಕೆಂದರೆ ಅದೆಲ್ಲ ನನಗೆ ಏನು ಅಷ್ಟ ಆಯಿತು, ಬೇಜಾರಾಗುತ್ತೆ ಅವೆಲ್ಲ. ಸರ್, ಈಗ ಆ ಸಮಾಧಿನ ಕೆಡುತ್ತೀವಿ ಅನ್ನೋ ನೋಟಿಸ್ ಅಂತೂ ಹೋಗಲೇಬೇಕು. ನೋಟಿಸ್ ಕೊಡದೆ ಅವ್ರು ಆ ಕೆಲಸ ಮಾಡೋದಕ್ಕಾಗಲ್ಲ. ಅದು ಎಂಥ ಸರ್ಕಾರನೇ ಆಗಿದ್ರು ಕೂಡ ನೋಟಿಸ್ ಹೋಗಿರ್ಲಿಲ್ವಂತ. ಹೋಗಿದ್ದೆ, ಯಾರ DC ಹೋಗಿದ್ದೆ ಅಂತಾರೆ. ಏನು ಇದು ಹೇಳಿದಲ್ಲ ಮೇಡಮ್, ಮಿರಾಕಲ್. ಯಾರಿಗೋ ಒತ್ತಡ ಇದೆ, ಯಾರ್ದೋ ಪ್ರೆಷರ್ ಇದೆ, ಯಾರೋ ದುಡ್ಡಿರೋ ಶ್ರೀಮಂತ, ಯಾರ್ದೋ ಕೈವಾಡ ಇದೆ, ಕೋಟ್ಯಾಂತರ ರೂಪಾಯಿ ಚಿಲ್ಲಿರ್ತಾರೆ, ಯಾರು ಗೊತ್ತಾಗದೆ ಮಾಡಿದ್ದಾರೆ, ಅಥವಾ ಎಲ್ಲರೂ ಗೊತ್ತಿದ್ದು ಸುಮ್ಮನಾಗಿದ್ರೆ ಗೊತ್ತಿಲ್ಲ. ಏನೋ ಒಟ್ಟಿನಲ್ಲಿ ಅನ್ಯಾಯ ಮಾಡೋರು. ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ, ಸಿಗ್ಬೋದು, ಕಾಯ್ತಾಯಿದ್ವಿ, ಕಾದು ನೋಡೋಣ. ನ್ಯಾಯಾಲಯಕ್ಕೂ ಮರಿ ಹೋಗ್ತಾಯಿದ್ದೀವಿ, ನೋಡೋಣ. ಆಮೇಲೆ ಮನೆಯವ್ರು ಬೇಡ ಅಂತ ಬರ್ಕೊಟ್ಟಿದ್ದಾರೆ ಅಂತ ಅದೊಂದು ನೆಪ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೈಸೂರಿಗೆ ಶಿಫ್ಟ್ ಮನೆಯವ್ರು ಬೇಡ ಅಂತ ಅದೊಂದು ನೆಪ ಇಟ್ಕೊಂಡ್ಬಿಟ್ಟಾರೆ. ಮನೆಯವ್ರು ಬೇಡ ಅಂತ ನೀವು ಯಾಕೆ ಕೇಳ್ತಾರೆ, ಮನೆಯವ್ರು ಬೇಡ ಅಂತ ಅವರು ನಾವು ಕೇಳ್ತೀವಿ. ಅಂತ್ಯಕ್ರಿಯೆ ಜಾಗ ಬೇಕು, ನಾವು 2 ಎಕರೆ ಕೇಳ್ತಾಯಿಲ್ಲ, ಒಂದಷ್ಟು ಕೊಡಿ ಅಂತ ಕೇಳ್ತಾಯಿದ್ವಿ. ನೋಡೋಣ, ಆಗ್ಬೋದು, ಮಾಡ್ತೀವಿ. ಸರ್, ಇನ್ ಕೇಸು ಗೌರ್ಮೆಂಟ್ ಅದನ್ನು 2 ಎಕರೆ ಜಾಗ ಏನು ಕೊಟ್ಟಿದೆ, ಓಕೆ, ಅಲ್ಲಿ ನೀವು ಮಾಡ್ಕೊಳ್ಳಿ ಸ್ಮಾರಕ ಅಂತ ಅಂದರೆ ಏನಾಗುತ್ತೆ? ಮಾಡ್ಕೊಳ್ಳೋದನ್ನ ಅದನ್ನು ಕಥೆನೇ ಬೇರೆ ಇರ್ತದೆ. ಯಾರು ಸರ್ಕಾರದಿಂದ ₹1 ನಾವು ಕೇಳಲ್ಲ. ಜಾಗ ಕೊಟ್ಟರೆ ಸಾಕು, ಇನ್ನು ಮಿಕ್ಕಿದೆಲ್ಲ ನಮ್ಮ ಸ್ವಂತ ಖರ್ಚಿಂದ ಹಾಕಿ ಅದನ್ನು ಸ್ಟ್ಯಾಚ್ಯೂನ ಮಾಡಿ ಅಭಿಮಾನಿಗಳಿಗೆ ಒಂದು ಟೈಮ್ ಫಿಕ್ಸ್ ಮಾಡಿ, ಅದರ ಒಂದಷ್ಟು ಕಮಿಟಿ ಮಾಡಿ, ಒಂದು ಸಂಸ್ಥೆ ಮಾಡಿ, ಒಂದು ಇದು ಮಾಡಿ ಅದ್ಭುತ ಸುಗಮವಾಗಿ ನಡ್ಕೊಳ್ಬೇಕು. ಅಲ್ಲಿ ನಾನು ಇರಬಾರ್ದು, ನಾವು ಅಂತಿರ್ಬೇಕು. ನಾನು ಅಧ್ಯಕ್ಷ, ನೀನು ಸೆಕ್ರೆಟರಿ ಅದಿಲ್ಲ. ಒಂದು ಕಮಿಟಿ ಮಾಡಿ ಬರುವಂಥದ್ದು ಏನೇ ಅದಕ್ಕೊಂದು ಫಿಕ್ಸ್ ಮಾಡ್ತೀವಿ. ಬರುವಂಥ ಆದಾಯ ಏನು ನಮ್ಮ ಕೈಯಿಂದ ಒಂದು ದುಡ್ಡು ಹಾಕಿ ಇಟ್ಬಿಟ್ರೆ, ಡೆಪಾಸಿಟ್ ಇಟ್ಟರೆ ನೋಡಿಕೊಂಡು ಪೂಜೆ ಪುರಸ್ಕಾರ ಹೋಗಿ ಬಂದವ್ರಿಗೆ ಹೋದವ್ರಿಗೆ ಯಾವ ರೀತಿ ಮಾಡಬೇಕು. ಅದರಿಂದ ಏನಾರು ಬಂದರೆ ನನ್ನ ಆಸೆ, ಅಲ್ಲಿಂದ ಏನಾರು ಬಚಾನ ತುಂಬ ಜನ ಏನಾರು ತುಂಬ ಬೇರೆ ರೀತಿ ಮಾಡಿದ್ರೆ ಒಂದು 5-6 ಕಡೆ ಕಲ್ಯಾಣ ಮಂಟಪಗಳು ಅವ್ರ ಹೆಸರು ಮಾಡಿ ಬಡ ಮಕ್ಕಳಿಗೆ, ಬಡವರಿಗೆ ಮಾಡಿಕೊಡ್ಬೇಕು. ನನ್ನ ಸ್ವಂತ ಆಸೆ ಇದೆ. 100% ಬರ್ತದೆ, ತುಂಬ ಜನ ಬರ್ತದೆ ಹೊರಗಡೆ, ನಾಟ್ ಓನ್ಲಿ ಕರ್ನಾಟಕ, ಹೊರ ದೇಶದಿಂದ ಹಾಕೋದು ತುಂಬ ಜನ ನನಗಿದ್ದಾರೆ, ನನಗೆ ಹೇಳಿದ್ದಾರೆ. ಅಂದರೆ ಯಾವುದಾದ್ರು ಒಂದು ತಾಲೂಕು, ಯಾವುದಾದ್ರು ಕರ್ನಾಟಕ ರಾಜ್ಯದಲ್ಲಿ 24 ಎಲ್ಲೆಲ್ಲಿ ಒಂದೊಂದು ಕಲ್ಯಾಣ ಮಂಟಪ ಮಾಡಿಬಿಟ್ರೆ, ವಿಷ್ಣುವರ್ಧನ್ ಕಲ್ಯಾಣ ಮಂಟಪ ಅಂತ ಮಾಡೋದು ನನಗೆ ಆಸೆ ಇತ್ತು. ಮಾಡಿಬಿಟ್ಟು ಬಡವರಿಗೆ ತುಂಬ ರೀಸನಬಲ್ಲು ರೆಂಟ್ ಕೊಟ್ಟು ಒಂದಷ್ಟು ಅವ್ರು ಮಾಡ್ತಿದ್ದು ಮಾಡೋ ಮಕ್ಕಳು, ವಿದ್ಯಾರ್ಥಿಗಳು, ಆ ಥರ ಅವ್ರ ಹೆಸರು ಟ್ರಸ್ಟಲ್ಲಿ ಮಾಡೋಂಥ ನನ್ನ ಆಸೆ ಇತ್ತು. ಇನ್ನು ಸುದೀಪ್ ಸರ್ ಕೂಡ ಆ ಘಟನೆ ಆದ ನಂತರ ಈ
ಅದನ್ನು ಕೆಡವಿದ ನಂತರ, ಅವ್ರ ಸ್ಮಾರಕ ಕೆಡವಿದ ನಂತರ ನಾವು ಒಂದು ಪ್ರತಿಮೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಏನಾದರೂ ಆಯಿತಾ, ಅಥವಾ ನೀವೇನಾದರೂ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿ? ಇಲ್ಲ, ಅವ್ರ ಅಭಿಮಾನಿಗಳಿಗೊಂದು ಕರೆ ಕೊಟ್ಟು ಒಂದು ಸಮಾಧಾನ ಹೇಳಿದ್ರು ಅವರು. ನಾನು ಸುದೀಪ್ ಅವ್ರು ಮೀಟ್ ಮಾಡೋದು. ಪಾಪ ಅವ್ರು ಸುದೀಪ್ ಅವ್ರು BC ಶೂಟಿಂಗಲ್ಲಿದ್ದಾರೆ. ಅವ್ರ ಪಾಪ ಅವ್ರು ಕೆಲಸ ಇರ್ತಾರೆ, ಅವರು ಕಾಸು ಕೊಡ್ಬೋದು, ಯಾವಾಗಲೂ ಬಂದು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅವ್ರು ಯಾರಿಗೋ ಇನ್ಚಾರ್ಜ್ ವಹಿಸಿದ್ದಾರೆ, ಅವರೇ ನೋಡ್ತಾರೆ. ಪಾಪ ಅದಕ್ಕೆ ನಾವು ಸ್ವಾಗತ ಕೊಡ್ತೀವಿ. ಆ ವಿಷಯದಲ್ಲಿ ವಿಷ್ಣು ಸರ್ ಜೊತೆ ಅವರು ಸಿನಿಮಾ ಮಾಡೋ ಸೌಭಾಗ್ಯ ನನ್ನ ಒಬ್ಬನಿಗೆ ಸಿಕ್ಕಿದ್ದು. ಸುದೀಪ್ ಅವ್ರನ್ನ ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ದು ನಾನು ಒಬ್ಬನೇ. ಮಾತಾಡ ಮಲ್ಲಿಗಿಲಿ ಇವತ್ತಿಗೆ ಇನ್ನು ಮಾಡಿದ್ರು ಯಾರ ಕಲ್ಲ ಆಗಲ್ಲ. ಸುದೀಪ್ ಅವ್ರ ಪ್ರೀತಿಯಿಂದ ಪಾಪ ಆ ವಿಷಯದಲ್ಲಿ ನಾನು ಕೊಡ್ತೀನಿ, ನಾನು ಮಾಡ್ತೀನಿ ಅಂತ ಅವರು ಮುಂದೆ ನಿಂತ್ಕೊಂಡು ಪಾಪ ಯಾರಿಗೋ ವಹಿಸಿದ್ದಾರೆ, ಯಾರೋ ಶ್ರೀನಿವಾಸ್ ಅಂತ ವಹಿಸಿದ್ದಾರೆ. ಅದು ಸುದೀಪ್ ಅವ್ರ ಪಾಪ ನೋಡಿ, ಅವರೊಬ್ಬರು ಕಲಾವಿದರು. ಅವರು ಎಲ್ಲ ಭಾಷೆ ನಟರ ಆದ್ದರಿಂದ ಎಲ್ಲ ಕಡೆ ಹೋಗೋದ್ರಿಂದ ಅವರೆಲ್ಲ ಕಡೆ ಇರ್ತಾರೆ. ಅದಕ್ಕೆ ಅವ್ರು ನಾವು ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ದುಡ್ಡು ಸಹಾಯ ಮಾಡೋದು, ಪ್ರತಿಯೊಂದು ಕಡೆ ಕರೆಯೋಕ್ಕೂ ಆಗಲ್ಲ ಅವ್ರನ್ನ. ಅದನ್ನು ಅವ್ರು ಮಾಡ್ತಾಯಿದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ಅವ್ರು ಮಾಡಲಿ ಅಂತ ಹೇಳೋಕ್ಕೆ ನನಗೆ ನನ್ನ ವೈಯಕ್ತಿಕವಾಗಿ ನನ್ನ ಕೆಲವು ಅಭಿಮಾನಿಗಳು ಏನು ಅಂತ್ಯಕ್ರಿಯೆ ಆದ ಜಾಗ ಇದೆ, ನನಗೆ ಅಲ್ಲೇ ಬೇಕು ಅಂತ. ನಾನು ಮೈಸೂರು ಹೋಗಿಲ್ಲ. ನಾನು ಮೈಸೂರು ಹೋಗಿಲ್ಲ. ಸಮಾಧಿ ಕಟ್ತಿದೆ, ಪುತ್ಥಳಿಗೆ ಹಂಗಾಗಿದೆ ಹಿಂಗಿದೆ, ಇವತ್ತು ಹೋಗಿಲ್ಲ. ಹೌದಾ ಸರ್? ಅಂದರೆ ಆ ಜಾಗಕ್ಕೆ ಹೋಗಿಲ್ವಾ ಅಥವಾ ಮೈಸೂರಿಗೇ ಹೋಗಿಲ್ವಾ? ಆ ಜಾಗ ಹೋಗಿಲ್ಲ. ಯಾಕೆ ನಿಮ್ಗೆ ಹೋಗ್ಬೇಕು ಅನ್ನಿಸ್ಲಿಲ್ವಾ? ಬಂದಿಲ್ಲ, ಇನ್ನೂ ಬಂದಿಲ್ಲ. ನನಗೆ ಇಲ್ಲಿ ಮಾಗಡಿಯರು ಹತ್ರ ಅಭಿಮಾನ್ ಸ್ಟುಡಿಯೋದಲ್ಲಿ ಕ್ರಿಯೆಯಾದ ಜಾಗ, ಅಂತ್ಯಕ್ರಿಯೆ ಆದ ಜಾಗ, ಸಂಸ್ಕಾರ ಮಾಡಿದ ಜಾಗ, ಅಲ್ಲಿ ಆ ಜಾಗನೇ ನನಗೆ. ಬೇರೆ ಎಲ್ಲೋ ಅಲ್ಲಿ ಹೋದಾಗ ನಿಮಗೆ ಏನು ಅನಿಸುತ್ತೆ? ಆ ಜಾಗ ಏನು ಅನ್ಸುತ್ತೆ, ಒಂದು 10 ನಿಮಿಷ ಮೌನವಾಗಿರ್ತೀನಿ. ನಾನು ಅವ್ರ ಹತ್ರ ಮಾತಾಡೋದು ಫೀಲ್ ಬರ್ತಿದೆ. ಎಲ್ಲ ನಾಟಕ ಅದು ಇದನ್ನು ಬರೋದು. ನಾನು ಅವ್ರ ಹತ್ರ ಮಾತಾಡೋ ಒಂದು 10 ನಿಮಿಷ, ಒಂದು 5 ನಿಮಿಷ ನಿಂತ್ಕೊಂಡು ಮೌನವಾಗಿ ನನ್ನದೇ ಆದ ಒಂದಿರ್ತದೆ. ಅವ್ರು ಮಾತಾಡ್ತಾರೆ, ಒಂದಷ್ಟು ಜ್ಞಾಪಿಸ್ಕೊತೀನಿ, ಬರ್ತೀನಿ ಅಣ್ಣ ಇಷ್ಟೇ ಅಂದ್ಬಿಟ್ಟು ಹೋಗ್ತಾರೆ. ಅಷ್ಟೇ, ನಾನೇನು ಹೇಳಲ್ಲ. ಸರ್, ವಿಷ್ಣುದಾದಾನ ನೀವು ತುಂಬ ಹತ್ತಿರದಿಂದ ನೋಡಿದವರು, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಹೋದರೆ ನೆಮ್ಮದಿಯಿಂದ ಹೋಗಬೇಕು ಅಂತ ಅಂತಾರೆ. ಅವ್ರು ಹೋಗೋ ಸಂದರ್ಭದಲ್ಲಿ ಅಥವಾ ಅವ್ರು ಹೋಗೋ ದಿನಗಳಲ್ಲಿ ಆ ನೆಮ್ಮದಿ ಇತ್ತ ಅವರಿಗೆ? ಅವ್ರಿಗೆ ನೆಮ್ಮದಿಯೇ ಒಂದು ಕಾಲಕ್ಕೆ ತುಂಬ ನೋವು ತಿಂದ್ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ತುಂಬ ನೋವು ತಿಂದಿದ್ದಾರೆ, ನೋವಾಗಿದೆ. ಇತ್ತೀಚೆಗೆ ಏನಿಲ್ಲ, ಎಲ್ಲ ಚಿತ್ರರಂಗದ ಎಲ್ಲರೂ ಅವ್ರನ್ನ ಪ್ರೀತಿಸೋರು, ಇನ್ಕ್ಲೂಡ್ ಎಲ್ಲ ಕಲಾವಿದರು. ವಿಷ್ಣುವರ್ಧನ್ ತುಂಬ ಪ್ರೀತಿ, ತುಂಬ ಅವರು ರೆಸ್ಪೆಕ್ಟ್. ಉದ್ಯಮ, ಚಿತ್ರೋದ್ಯಮ, ವಾಣಿಜ್ಯ ಮಂಡಳಿ, ನಿರ್ಮಾಪ ಸಂಘ, ಕಾರ್ಮಿಕರು ಎಲ್ಲರೂ ಅವ್ರ ವಿಷಯದಲ್ಲೇ ಜೊತೆಲಿದ್ದರು ಅಂತ ಹೇಳೋಕ್ಕೆ ಇಷ್ಟ. ಯಾಕೆಂದರೆ ಸುಮ್ಮನೆ ಕೆಲವರು ಇರ್ತಾ ಅವರಿಲ್ಲ ಅಷ್ಟೇ. ಓಲ್ಡ್ ಇಂಡಸ್ಟ್ರಿ ಇಲ್ಲೂ ಶಿವಣ್ಣ ತುಂಬ ಆ್ಯಕ್ಚುಲಿ ನಾನು ಶಿವಣ್ಣ ಅನ್ನೋ ಇಷ್ಟು ಸಹ ಸಿನಿಮಾ ಮಾಡೋಕ್ಕಾಯ್ತು. ಶಿವಣ್ಣ ನನಗೆ ಮಾಡೋಣ ಪಾಪ, ನಾನು ಹೇಳಿದೆ ಸರ್ ಹಿಂಗೆ ಶಿವಣ್ಣ ಮಾಡೋದಂದರು. ಅದೇನು ಕಾರಣದ ಕತೆ ಸೆಟ್ ಆಗಿಲ್ಲ, ಏನಾಗಲಿ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಆ್ಯಕ್ಚುಲಿ ಆ ಕಾಂಬಿನೇಷನ್ ಮಾಡೋಕ್ಕಾಯ್ತು. ಹೆಂಗಿತ್ತು ಸರ್ ಶಿವಣ್ಣ ಮತ್ತು ವಿಷ್ಣು ಸರ್ ಬಾಂಡಿಂಗ್? ಶಿವಣ್ಣನ ಬಗ್ಗೆ ತುಂಬ ಪ್ರೀತಿ ಇತ್ತು, ಅಪ್ಪು ಕಂಡ್ರೆ ಪ್ರೀತಿ ಇತ್ತು. ಇಲ್ಲ, ಆ ವಿಷಯದಲ್ಲಿ ಒಂದು ಕಾಲದಲ್ಲಿ ಏನೋ ಒಂದು ಕ್ಲಾಶ್ ಎದ್ಬಿಟ್ರೆ ಎಲ್ಲ ತುಂಬ ಚೆನ್ನಾಗಿತ್ತು. ಇಂಡಸ್ಟ್ರಿ ನೋಡಿ, ಕಲಾವಿದರೆಲ್ಲರೂ ಅವ್ರಿಗೆ ಗೌರವ ಕೊಡ್ತಿದ್ರು. ಆಮೇಲೆ ಕಲಾವಿದರು ಎಲ್ಲರ ಬಗ್ಗೆಯೂ ಇವರು ತುಂಬ ವಿಶ್ವಾಸ ಇಡೋದು, ಈ ರೀತಿ ಇರಬೇಕು. ಆಮೇಲೆ ವಿಷ್ಣುವರ್ಧನ್ಗೇನು ಅಂದರೆ ಯಾವುದೇ ನಿರ್ಮಾಪಕ ಮಾಡಿದ್ರೆ ಸಿನಿಮಾ ಸೋತ್ರೆ ಅವ್ನಿಗೆ ಇಮ್ಮಿಡಿಯೇಟ್ಲಿ ಇನ್ನೊಂದು ಸಿನಿಮಾ ಮಾಡಿ ಆ ಕವರ್ ಮಾಡಿಕೊಡೋರು, ಲಾಸ್ ಅದನ್ನು ಕವರ್ ಮಾಡಿಕೊಡು. ಆ ಒಂದು ದೊಡ್ಡತನ ಅವರು ಇಮ್ಮಿಡಿಯೇಟ್ಲಿ ಸಿನಿಮಾ ಫೇಲ್ಯೂರ್ ಆಗುತ್ತಂದ್ರೆ ಕರೆಯೋದು, ಯಾವ್ದಾದ್ರು ಒಳ್ಳೆ ಪಿಕ್ಚರ್ ರಿಮೇಕ್ ಇದೆ ನೋಡೋದು, ತುಂಬ ಕಮ್ಮಿಲಿ ಖರ್ಚು ಮಾಡಿಸಿ ಅವ್ರೊಂಚೂರು ಕಮ್ಮಿ ಮಾಡಿಬಿಟ್ಟು ಸಿನಿಮಾ ಇಮ್ಮಿಡಿಯೇಟ್ಲಿ 40-50 ಡೇಸ್ ರಿಲೀಸ್ ಮಾಡ್ಕೊಳ್ತಾರೆ, ಕವರೆಲ್ಲ ಆಗ್ಬಿಡೋದು. ಆ ಥರ ಒಂದು ಭಾವನೆ ಇತ್ತು. ಅದು ಅಂಥ ವಿಷಯದಲ್ಲಿ ಗ್ರೇಟ್ ನಮ್ಮ ಬಾಸ್. ಓಕೆ, ವಿಷ್ಣು ಸರ್ ಮುಖದಲ್ಲಿ ಇದ್ದಂಥ ತೇಜಸ್ಸು, ಆ ಕಳೆ, ಸದಾ ಹಸನ್ಮುಖಿ, ಅದನ್ನೆಲ್ಲ ನಾವು ನೋಡ್ತಾ ಇದ್ದರೆ ಈ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡಬೇಕಂತ ಅನಿಸ್ಬಿಡುತ್ತೆ. ನನ್ನ ಲಾಸ್ಟ್ ಕ್ವೆಶನ್ ಆ ವಿಷಯದ ಸಂಬಂಧಪಟ್ಟಂಗೆ. ಸರ್, ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಏನಾದರೂ ನೆಗ್ಲಿಜೆನ್ಸಿ ಆಯಿತಾ? ಇಲ್ಲ, ಯಾರಿಲ್ಲ. ಅವೆಲ್ಲ ನೋಡಿ, ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಎಲ್ಲರಿದ್ರು. ನೋಡಿ, ಒಂದು ಕಾಲದಲ್ಲಿ ಏನೋ ಒಂದಷ್ಟು ಫ್ಯಾಕ್ಟ್ರಿ ಮಾಡಿದ್ರು, ಕಳ್ಕೊಂಡ್ರು, ಒಂದು ದಿನ ಯೋಚನೆ ಮಾಡ್ತಿಲ್ಲ. ಇಲ್ಲ, ಅವೆಲ್ಲ ಏನಿಲ್ಲ, ಚೆನ್ನಾಗಿದ್ರು. ಸಾರು ಅತಿ ಆಸೆ ಇರಲಿಲ್ಲ, ತುಂಬ ಖುಷಿ, ಎಷ್ಟದೇ ಅಷ್ಟು ಸಿಂಪ್ಲಿಸಿಟಿ ಜಾಸ್ತಿ ಯೋಚನೆ ಮಾಡೋರು. ಇಲ್ಲ, ಆ ವಿಷಯದಲ್ಲಿ ಗ್ರೇಟ್, ಎಲ್ಲರೂ ಚೆನ್ನಾಗಿದ್ರು ಬಿಡಿ. ಆ ಸ್ಮ್ಯಾಶ್ ಹಾರ್ಟ್ ಅಟ್ಯಾಕ್ ಅಂತ ನನಗೆ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಓಪನ್ ಹಾರ್ಟೆಡ್ಲಿ ನೀವು ತುಂಬ ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದೀರಾ ಸರ್. ಆ್ಯಕ್ಚುಲಿ
ನಂಗೆ ತುಂಬ ಖುಷಿ ಆಗ್ತಾ ಇದೆ, ಗೂಸ್ ಬಂಪ್ಸ್ ಅನ್ನಿಸ್ತಾ ಇದೆ ವಿಷ್ಣುದಾದ ಬಗ್ಗೆ ಇಷ್ಟೆಲ್ಲ ವಿಷಯ ಕೇಳಿ. ಬಟ್ ನಾನಿಲ್ಲಿ ಒಂದು 5 ಜನರ ಹೆಸರು ತಗೊಳ್ತೀನಿ. ಸೊ ಅವ್ರಿಗೂ ವಿಷ್ಣುವರ್ಧನ್ ಸರಿಗಿದ್ದಂತಹ ಬಾಂಧವ್ಯ ಆಗಿರ್ಬೋದು ಅಥವಾ ಆ ಸಂಬಂಧ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಅಂದು. ವಿಷ್ಣುವರ್ಧನ್ ಸರ್ ಮತ್ತು ಕೆ ಮಂಜು ಒಂದು ಗುರು ಶಿಷ್ಯನ ಬಾಂಧವ್ಯ, ಅಣ್ಣ ತಮ್ಮನ ಬಾಂಧವ್ಯ. ನಾನು ಅಪ್ಪಟ ಅಭಿಮಾನಿ, ನಿರ್ಮಾಪ ಸೆಕೆಂಡ್, ಅಟ್ಟಪ್ಪ ನಾನು ಗುರು ಶಿಷ್ಯರು. ವಿಷ್ಣುದಾದ ಮತ್ತು ಭಾರತೀಯಮ್ಮ ಗುಡ್ ಪೇರ್, ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಗುಡ್. ತುಂಬ ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ ವೆರಿ ಗುಡ್. ತುಂಬ ಅಚ್ಚುಕಟ್ಟಾದ ಜೋಡಿ. ಒಂದು ಡಿಸಿಷನ್ ತಗೋಬೇಕಾದ್ರೆ ಇಬ್ಬರು ಡಿಸಿಷನ್ ತಗೊಂಡು ವೆಲ್ ಡಿಸೈಡ್. ಇಬ್ಬರು ಕೂತ್ಕೊಂಡು ಮಾತಾಡಿ ಹಿಂಗಿದೆ ಅಂದರೆ ಮೈ ಏನಾರು ಸಾರು ಇವ್ರು ಹೇಳೋರು ಮೇಡಮ್ಮ ಇದನ್ನು ಕೂತ್ಕೊಂಡು ಹೋಗಿದ್ರೆ ಡಿಸೈಡ್ ಚೆನ್ನಾಗಿತ್ತು, ಅದ್ಭುತ ಆಯಿತು. ವಿಷ್ಣು ಸರ್ ಮತ್ತು ಅಂಬರೀಷ್ ಸರ್ ಆತ್ಮೀಯ ಹೇಳಿ ಎಲ್ಲ ವಿಷಯದಲ್ಲೂ ಒಂದು ನನ್ನ ಬಾ ಅಂದ್ರೆ ಸ್ನೇಹಿತ ಅಂದರೆ ವಿಷ್ಣು ಸರ್, ಅಂಬರೀಷ್. ನಾಟ್ ಓನ್ಲಿ ಸಿನಿಮಾ, ಎಲ್ಲ ವಿಷಯದಲ್ಲೂ ಅಂಬರೀಷ್ ಅಂದರೆ ವಿಷ್ಣುವರ್ಧನ್ಗೆ ಇನ್ನೊಂದು ಶಕ್ತಿ ಅಂತ ಹೇಳಿ. ಶಕ್ತಿ, ವಾವ್, ವಾಟ್ ಅ ವರ್ಡ್. ವಿಷ್ಣುವರ್ಧನ್ ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ತುಂಬ ಅಪಾರವಾದ ಗೌರವ ರಾಜ್ಕುಮಾರ್ ಅವ್ರ ಬಗ್ಗೆ. ರಾಜಣ್ಣ ತಿಲಕರವರು ತುಂಬ ಒಂದು ಗತ್ತು. ವಿಷ್ಣು ಸಾರು ಅವ್ರ ವಿಷಯದಲ್ಲಿ ರೆಸ್ಪೆಕ್ಟಬಲ್, ಚಿತ್ರದ ಹಿರಿಯರು. ಆಮೇಲೆ ತುಂಬ ಅವ್ರ ವಿಷಯದಲ್ಲಿ ರಾಜಣ್ಣ 3ನೇ ಕ್ಲಾಸ್ ಓದಿ ಇಷ್ಟೆಲ್ಲ ತಿಳ್ಕೊಂಡು ಒಂದು ಇದ್ದಿದ್ದಂದರೆ ಅಪಾರ ಒಂದು ದೈವ ಶಕ್ತಿ ಇದೆ ಅಂತ ನಮ್ಮ ವಿಷ್ಣು ಸರ್ ತುಂಬ ರೆಸ್ಪೆಕ್ಟ್. ಓಕೆ. ವಿಷ್ಣು ಸರ್ ಮತ್ತು ಸುದೀಪ್ ಅವರು ವಿಷ್ಣು ಸಾರ್ ಕಂಡ್ರೆ ತುಂಬ ಪ್ರೀತಿ. ವಿಷ್ಣು ಸಾರ್ ಕಂಡ್ರೆ ಸುದೀಪ್ ಕಂಡ್ರೆ ಸುದೀಪ್ ಯಾವಾಗಲೂ ವಿಷ್ಣು ಅಂಕಲ್ ಅಂತ ತುಂಬ ಪ್ರೀತಿ. ಆ ವಿಷಯದಲ್ಲಿ ನಾವು ದಿ ಬೆಸ್ಟು ಕ್ಲೋಸು ರಿಲೇಷನ್ನು. ಯಾವಾಗಲೂ ಸುದೀಪ್ ಅವರು ವಿಷ್ಣು ಸಾರ್ ಜೊತೆ ತುಂಬ ಆಸೆ ಬಿಡೋರು. ಅವ್ರ ಜೊತೆ ಸಿನಿಮಾ ಮಾಡೋಕ್ಕೂ ತುಂಬ, ಅವರು ಡೈರೆಕ್ಷನ್ ಮಾಡೋಕ್ಕೂ ತುಂಬ ಆಸೆ ಇತ್ತು. ಪಾಪ ಮಿಸ್ ಆಗೋಯ್ತು. ಸುದೀಪ್ ಅವರು ತುಂಬ ಇಂಟ್ರೆಸ್ಟೆಡ್ ಇದ್ದು ವಿಷ್ಣು ಸರ್ ಬಗ್ಗೆ ಅಪಾರವಾದ ಕಾಳಜಿ. ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಅವ್ರ ಪರ್ಸ್ನಾಲಿಟಿ, ಅವ್ರು ಮಾತಾಡೋದು ಎಲ್ಲದರಲ್ಲೂ. ವಿಷ್ಣು ಸರ್ ಆ್ಯಂಡ್ ದ್ವಾರಕೀಶ್ ಬೆಸ್ಟ್ ಕಾಂಬಿನೇಷನ್. ಕರ್ನಾಟಕದ ಮನೆಗೆ ಮಾತಾಗಿರೋ ಜೋಡಿ ಅದು. ವಿಷ್ಣು ಸರ್ ದ್ವಾರಕೀಶ್ ಅಂದರೆ ಅಭಿಮಾನಿಗಳಿಗೆ ಹಬ್ಬದ ಊಟ. ಅಭಿಮಾನಿಗಳು ವಿಷ್ಣು ಸರ್ ದ್ವಾರಕೀಶ್ ಕಾಂಬಿನೇಷನ್ ಅಂದರೆ ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ವಿಷ್ಣುವರ್ಧನ್ ಒಂದು ಕಾಲದಲ್ಲಿ ಸಾಥ್ ಕೊಟ್ಟಂಥ ಏಕೈಕ ಗೆಳೆಯ ದ್ವಾರಕೀಶ್. ವಿಷ್ಣುವರ್ಧನ್ ಬೇರೆ ರೀತಿಯೇ ಒಂದು, ಇವತ್ತು ಯಾರೇನೇ ಹೇಳಿ, ವಿಷ್ಣುವರ್ಧನ್ ಬೇರೆ ರೀತಿಯೇ ಒಂದು ಚಿತ್ರರಂಗದಲ್ಲಿ ನಿಂತ್ಕೊಂಡು ಇದು ಮಾಡಿದ್ರು ದ್ವಾರಕೀಶ್. ಸರಿ, ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಷ್ ಇವತ್ತು ದ್ವಾರಕೀಶ್ ವಿಷ್ಣುವರ್ಧನ್ ಜೋಡಿದ್ರೆ ಸಿನಿಮಾ ಬೇರೆ ಇಟ್ಟು. ಹೌದು, ಬರ್ಕೊಂಬಿಡಿ. ಹಂಗೆ ವೆರಿ ವೆಲ್ ಸೈಡ್. ಈ ಅಂಬರೀಷ್ ಸರ್ ಮತ್ತು ವಿಷ್ಣು ಸರ್ದು ಕುಚಿಕು ಸಾಂಗ್ ಬಂತಲ್ಲ, ಆ ಮೂವಿ ನೋಡಿದ್ಮೇಲೆ, ಆ ಸಾಂಗ್ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು? ಆ್ಯಕ್ಚುಲಿ ದಿಗ್ಗಜರು ಸಿನಿಮಾ ರಾಕ್ಲೈ ಮಾಡಿದ್ರು, ಯಜಮಾನ ಸಿನಿಮಾ ರೇಮನ್ ಮಾಡಿದ್ರು. ಯಜಮಾನನ ಡಬ್ಬಲ್ ದಿಗ್ಗಜರಾಗಬೇಕಾಯ್ತು. ಅದು ಸ್ವಲ್ಪ ಅವರೇಜ್ ಆಯಿತು. ಯಾಕೆ ಹೇಳಿ? ಯಾಕೆ ಸರ್? ನಮ್ಮ ಅಭಿಮಾನಿಗಳು ವಿಷ್ಣುವರ್ಧನ್ ಅಂಬರೀಷ್ ಚಪ್ಪಲಿ ಎತ್ತದ್ದು ಇಷ್ಟ ಬಂದಿಲ್ಲ. ಅದೊಂದೇ ಒಂದು ಸೀನ್ಗೆ ಸಿನಿಮಾ ಅವರೇಜ್ ಆಯಿತು. ಇಲ್ಲ ಅಂದರೆ ಕರ್ನಾಟಕದ ಮನೆ ಮಾತಾಗಿರೋದು ದಿಗ್ಗಜರು. ಸರ್ ಈಗಲೂ ಆ ಕುಚಿಕು ಸಾಂಗ್ ದಿಗ್ಗಜನೇ ಸರ್. ಇಲ್ಲ ದೊಡ್ಡಿಟ್ಟು ಬಿಡಿ, ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ರಾಕ್ಲೈನ್ ಅಂದ್ರೆ ಭಾರಿ ಎಕ್ಸ್ಪೆಕ್ಟಬಲ್ ನಮ್ಮ ಸಾರಿ. ರಾಕ್ಲೈನ್ ಕಂಡ್ರೆ ಭಾರಿ ಎಕ್ಸ್ಪೆಕ್ಟ್. ವಿಷ್ಣುವರ್ಧನ್ ಭಾರಿ ರಾಕ್ಲೈನ್ ಸರ್ ಇಟ್ಸ್ ಒನ್ ಆಫ್ ದಿ ವಿಷ್ಣುವರ್ಧನ್ ಬಗ್ಗೆ ಏನು ಹೇಳಿದ್ರು ವಿಷ್ಣುವರ್ಧನ್ ಸರ್ ರಾಕ್ಲೈನ್ಗೆ ಎಸ್ ಸರ್ ರಾಕ್ಲೈನು ಒಂದು ದಿನ ಅವ್ರಿಗೆ ಇಲ್ಲ ಅಂತ ಏನಂತ ಏನು ಹೇಳಿದ್ರು ರಾಕ್ ಹಿಂಗೆ ಹೇಳೋದು ಒನ್ ಆಫ್ ದಿ ಅವರು ತುಂಬ ಕ್ಲೋಸ್. ಈ ರಾಕ್ಲೈನ್ ವೆಂಕಟೇಶ್ ಮತ್ತೆ ಅಂಬರೀಷ್ ಅವರ ಕಾಂಬಿನೇಷನ್ ಹೆಂಗೋ, ಕೆ ಮಂಜು ಮತ್ತೆ ವಿಷ್ಣುವರ್ಧನ್ ಸರ್ ಕಾಂಬಿನೇಷನ್ ಹಂಗೆ ಅಂತ ಮಾತಾಡ್ತಾರೆ ಇಂಡಸ್ಟ್ರಿಲಿ. ಇಲ್ಲ ನಾನು ಮನೆಯವನಾಗ್ಬಿಟ್ಟೆ ಅವ್ರಿಗೆ. ನನ್ನನ್ನು ಅವರು ನನ್ನ ಮನೆಯೇ ಅವ್ರ ಮನೆ, ಅವ್ರ ಅಭಿಮಾನಿಗೆ ಮನೆ. ನಾನು ನನ್ನಷ್ಟು ಫ್ರೀ, ನನ್ನಷ್ಟಿಲ್ಲ, ನನ್ನಷ್ಟು ಯಾರು ಅವ್ರಿಗೆ ಇದ್ದಿರಲಿಲ್ಲ ಬಿಡಿ. ನಂದು ಮನೆ ಆಗ್ಬಿಟ್ಟು ಅವರೆಲ್ಲ ಅಭಿಮಾನಿ, ನಾನು ಮನೆಯವನಾಗ್ಬಿಟ್ಟೆ. ನನಗೆ ಅದೊಂದು ಭಾಗ್ಯ ಸಿಕ್ತು, ಬೇರೆ ಯಾರು ಸಿಗಲಿ. ಆ ವಿಷಯದಲ್ಲಿ ನಾನು ಪುಣ್ಯವಂತ ಅಂತ ಹೇಳಕ್ಕೆ ಇಲ್ಲ. ನಾನೆಲ್ಲೋ ಇದ್ದೆ ಇವತ್ತು ಈ ಮಟ್ಟ ಬತ್ತೀನಿ ಅಂದರೆ ಅವ್ರ ಶಕ್ತಿ, ಅವ್ರ ಆಶೀರ್ವಾದನ ಕಾರಣ. ನಮ್ಮ ಮನೆಗೆ ಸಾರು ಬರೋರು ಮೊದಲೇ, ಅವರು ಮನೆ ಬರೋರು. ನಮ್ಮ ತಾಯಿ ಇರಲ್ಲ, ನಮ್ಮ ತಾಯಿ
ಇಷ್ಟಗಳ ಕುಂಕುಮ ಹಾಕ್ಕೊಂಡು ತುಂಬ ಒಂದು ಹೆಂಗಸ್ ನೋಡಿದ್ರೆ ಯಾರು ನೋಡೋದು ಗೌರವ ಕೊಡುವಂಥ ಒಂದು ಭಾವನೆ. ಈ ಪಾರ್ವತಮ್ಮವರು ಈ ಹಳೆ ಹೆಂಗಸ್ ಇರ್ತಾರಲ್ಲ, ಆ ಒಂದು ನಮ್ಮ ಸೀನಿಯರ್ ಹೆಂಗಸುಗಳು ಆಗಿನ ಕಾಲದಿರಲ್ಲ, ಅವ್ರು ನೋಡಿದ್ರೆ ಸೀರೆಗಳು ಹಿಂಗೆ ಮಚ್ಕೊಂಡು ತುಂಬ ಸೆರಗು ಮುಚ್ಕೊಂಡು ಗೊತ್ಕೊಂಡು ಅವರೆಲ್ಲ ಒಂದು ನಮ್ಮ ಸಾರ್ ಮನೆ ಬಂದ ನಮ್ಮ ತಾಯಿ ನೋಡ್ಬಿಟ್ರೆ ಈ ಒಂದು ಪವರ್ ಶಕ್ತಿ ಎತ್ಕೊಂಡು ನಮ್ಮ ತಾಯಿಗೆಲ್ಲ ಕಾಲು ನಮಸ್ಕಾರ. ನಿಜವಾಗ್ಲು ನಾನು ಅಣ್ಣ ನೀವು ಕರ್ನ ತಾಯಿ ಕಣೋ ನಾನು ನಮ್ಮ ಗುರು ನಾವು ದೇವ್ರು ನೋಡ್ತಿದ್ದೋ, ಅವ್ರು ಅಲ್ಲಿ ನೋಡೋರು ದೇವ್ರನ್ನ. ನಮ್ಮ ತಾಯಿ ಮನೆ ಬಂದಾಗ ನಮ್ಮ ಅಮ್ಮಂಗೆ ನಮಸ್ಕಾರ ಮಾಡೋರು, ನಮ್ಮ ತಾಯಿಗೆ ನಮಸ್ಕಾರ ಮಾಡ್ಬಿಟ್ಟು ಅಣ್ಣ ನೀವು ದೇವ್ರು ಕಣೋ ಅವರೆಲ್ಲ ನಿನಗೆ ನಾನು ಆದರೆ ನನಗೆ ಅದಕ್ಕಣೋ ಆ ಶಕ್ತಿ ಅಷ್ಟು. ಆಮೇಲೆ ದೊಡ್ಡವ್ರು ಕಂಡ್ರೆ ಭಾರಿ ಗೌರವ, ತೂಕ. ಆಮೇಲೆ ಯಾರ ಬಗ್ಗೆನೋ ಒಂಥರ ಅಸಡ್ಡೆ ಮಾತುಗಳು, ಲೂಸ್ಟಾಗಿ ಮಾತಾಡ್ತಿರ್ಲಿಲ್ಲ. ಆಮೇಲೆ ಅವರು ಚಿತ್ರರಂಗದಲ್ಲಿ ಮಡ್ರಾಸಲ್ಲಿ ಶೂಟಿಂಗ್ ಮಾಡೋಕ್ಕಿಂತ ಏನೇನು ಅದೆಲ್ಲ ನನ್ನ ಹತ್ರ ಹೇಳಿದ್ರು. ಮಡ್ರಾಸ್ ಶೂಟಿಂಗು, ಏರ್ಪೋರ್ಟು ಶೂಟಿಂಗ್, ಇಲ್ಲ ಊಟಿ, ಕಾರು, ಅದೆಲ್ಲ ಎಷ್ಟು ಎಂಜಾಯ್ಮೆಂಟ್ ಮಾಡಿದರೆ ಜೀವನದಲ್ಲಿ, ಎಷ್ಟು ಎಲ್ಲ ನನ್ನ ಹಬ್ಬನಿಗೆ 90% ಗೊತ್ತು. ಓಕೆ ಸರ್, ನಾವು ತುಂಬ ಸಲ ಆ್ಯಸ್ ಅ ಜರ್ನಲಿಸ್ಟ್ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬಹುದು ಅಥವಾ ವಿಷ್ಣುದಾದ ಅವ್ರನ್ನ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರು ನೊಂದಿದ್ರು ಅನ್ನೋದನ್ನೇ ಜಾಸ್ತಿ ಹೈಲೈಟ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ತುಂಬ ಚೆನ್ನಾಗಿ ಪಾಯಿಂಟ್ ಹೇಳಿದ್ರು, ಅವ್ರು ಸಂತೋಷ ಪಟ್ಟಿದ್ದು ತುಂಬ ಇದೆ ಅಂತ. ಅದರಲ್ಲಿ ಒಂದು 2-3 ಇನ್ಸಿಡೆಂಟ್ ಹಂಚ್ಕೋಬಹುದಾ? ಕೆಲವೆಲ್ಲ ಇನ್ನು ಹೇಳೋಕ್ಕಾಗಲ್ಲ, ಕೆಲವೆಲ್ಲ ಅದು ಹೇಳಬಾರ್ದು. ಗಂಟು ಹಂಗೆ ಆ ಭಂಡಾರ ಹಂಗೆ ಅದು ಬೆಳಕಂದ್ರೆ ಅವ್ರು ಪಟ್ಟದ್ದು ಖುಷಿ, ಸಂತೋಷ, ಎಂಜಾಯ್ಮೆಂಟು, ನೋವು ಎಲ್ಲ ಕಟ್ಟಿಬಿಟ್ಟಿದೆ. ತೆರೆದು ನಮ್ಮ ಜೊತೆ ಹಂಚ್ಕೋಬಹುದಾ? ಅದು ಹೇಳೋಕ್ಕೆ ಆಗಲ್ಲ, ಅನ್ಕಂಡೀಷನಲ್ ಹೇಳೋಕ್ಕೆ ಆಗಲ್ಲ, ಹೇಳಬಾರ್ದು, ಹೇಳೋಕ್ಕೂ ಇಲ್ಲ ಅಷ್ಟೇ. ಒನ್ ಆಫ್ ದಿ ಬೆಸ್ಟ್ ಮೆಮೊರಿ ಎಂಜಾಯ್ ಮಾಡಿದ್ದು ಬಾಸ್. ಸಿಂಹನೇ ಅದು, ಅದೇನಿಲ್ಲ. ನೀವು ಅವ್ರನ್ನ ಫೀಲ್ ಮಾಡ್ಕೊಳ್ತಿದ್ದೀರಾ ಸರ್? ನೀವು ಸ್ಟಾರ್ಟ್ ಮಾಡಿದ್ದು ಇಲ್ಲ ಅವ್ರು ಹೇಳೋದಲ್ಲ ಮೇಡಮ್, ಅವ್ರಿಗೆ ಶಕ್ತಿ ಭಗವಂತ ಎಲ್ಲ ಕೊಟ್ಟ ಮೇಡಮ್, ಸುಳ್ಳು ಹೇಳ್ಬಾರ್ದು. ಸಂತೋಷ, ಖುಷಿ, ದುಃಖ ಎಲ್ಲ ರೀತಿ ಎಂಜಾಯ್ಮೆಂಟ್ ಮಾಡಿದರೆ, ಯಾವುದೋ ಒಂದು ಕುಟುಂಬದೊಟ್ಟು ಇದು ಮಾಡಿದರೆ ಇದು ವಿಷಯದಲ್ಲಿ ಸ್ವಲ್ಪ ಅನ್ಯಾಯ ಆಯಿತು ಅಂತ ನನಗೆ ನೋವಾಗ್ತದೆ. ಬಿಟ್ಟರೆ ಇಲ್ಲ, ಜೀವನದಲ್ಲಿ ಏನು ಇವತ್ತು ಎಷ್ಟು ಸಕ್ಸಸ್ ಮೇಡಮ್. ಅವ್ರಿಗೆ 200 ಸಿನಿಮಾ ಮಾಡಿದ್ದೀನಿ, ನಾಟ್ ಆರ್ಡಿನರಿ. ಆಮೇಲೆ ಎಂತೆಂಥ ಸಿನಿಮಾಗಳು ಗೆದ್ದೋಗಿಟ್ಟಿರಿ. ಅವರೇ ಸಿನಿಮಾ ವಿಷ್ಣುವರ್ಧನ್ ಗೆಲ್ಲಿಸ್ಬಿಟ್ರೆ ನಮ್ಮ ಅಭಿಮಾನಿ ಅಂದ್ರೆ ಹೇಳಿದ್ನಲ್ಲ, ಅಭಿಮಾನಿಗಳಿಗಂತೂ. ಆಮೇಲೆ ಇನ್ನೊಂದು ವಿಷ್ಣು ಸಾರು ಯಾರು ಬಂದರೆ ಕೇಳಿದ್ರೆ ಏನು ಬಂದು ಕಷ್ಟ ಹೇಳಿದ್ರೆ ಆಯಿತು ನೆಕ್ಸ್ಟ್ ವೀಕ್ ಬರೋಕೆ ಹೇಳಿ ಅಂತಾರೆ. ಬಂದರೆ ಅವ್ರಿಗೇನಿಲ್ಲ, ಸುಮ್ಮನೆ ಹಿಂಗೆ ಏನೋ ಚೆನ್ನಾಗಿದೆ ಕೈ ಕೊಟ್ಟರೆ ಗೊತ್ತಾಯ್ತಿಲ್ಲ. ಬೇರೆಲ್ಲ ತಗೋ ಹಂಗೆ ಈಗ ಅವರ ನಮ್ಮ ಸಾಂಗ್ ಮಾಡ್ತಿಲ್ಲ, ಏನೋ ಕಳಿಸೋದ್ರೆ ಅದು ವೆರಿ ಗುಡ್ ಚೆನ್ನಾಗಿದೆಯಾ, ಏಯ್ ಶ್ರೀಧರ ಕಾಫಿ ಕೊಡೋ ತಿಂಡಿ ಕೊಡೋ ಅನ್ನೋರು. ಗೊತ್ತಿಲ್ಲಂಗೆ ಸುಮ್ಮನೆ ಕೈಲಿ ಬಿಟ್ಟು ಸುಮ್ಮನೆ ಬಿಟ್ಟು ನನಗೆ ನಾನು ಒಂದು 2 ಸುಮ್ಮನೆ ಬಿಟ್ಟೆ, ಏಯ್ ಅನ್ನೋರು. ಅದು ಕೊಡೋದು ನೋಡ್ದು ಇಸ್ ಬಿಡಿ. ಅಲ್ಟಿಮೇಟ್ ಮ್ಯಾನ್. ಅವ್ರಿಗೆ ಬೇರೆ ಪದಗಳು ಸಿಗಲ್ಲ ಅಷ್ಟೇ. ಆ ಪರ್ಸ್ನಾಲಿಟಿ, ಆ ರೂಪ, ಕಲರು, ಬ್ಯೂಟಿ, ಹೈಟು. ಆಮೇಲೆ ಕಾಲನ್ನ ಸುಮ್ಮ ಬೆಳೆಯುತ್ತೆ ಎಕ್ಸ್ಚೇಂಜ್ ಮಾಡಿ ಕಾರ್ ಮೇಲೆ ಕಾಲು ಇಟ್ಬಿಡೋರು. ಹೇಳೋ ನೀನು ನನ್ನ ಬೀಳ್ಸೋರು ಅನ್ಸತಿ, ನಾನೇ ಬಾಯ್ನೆಟ್ ಕಟ್ಟೆ ಹತ್ತಿದ್ದೆ, ನನ್ನ ಮಗ ಸೋಂಬೇರಿ ಇರ್ತಿದ್ದ ನಾನು ಬೇಜಾರು ಕಾಟ ಕೊಟ್ಟರು. ಅವರೆಲ್ಲ ನೆನಪು ಬಿಡಿ, ಅದೆಲ್ಲ ಹೇಳೋಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ನನಗೆ ಸರ್ಕಾರಕ್ಕೆ ಮನವಿ ಮಾಡಿದ್ವಿ, ಇವತ್ತು ಸರ್ಕಾರ ಪಾಸಿಟಿವ್ ಕೊಡ್ಬೋದು. ನಾನು ದಯವಿಟ್ಟು ನಿಮ್ಮೆಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಎಲ್ಲರೂ ದಯವಿಟ್ಟು ಧ್ವನಿಗೂಡಿಸಿದ್ರೆ ಏನು ದೊಡ್ಡ ವಿಷಯನೇ ಅಲ್ಲ. ಬೇಕಾದ್ರೆ ದುಡ್ಡು ಬೇಕು ಅಂತ ಕೊಟ್ಬಿಡೋಣ, ಇನ್ನೇನು ಮಾಡೋಕ್ಕಾಗ. ದುಡ್ಡು ಬೇಕಾದ್ರೆ ಕೇಳೋದು ನಾನೇ ಕೊಡ್ತೀನಿ, ಇಲ್ಲ ನಾನು ಮಾಡಿಕೊಡ್ತೀನಿ, ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಭಿಮಾನಿ ಹೇಳೋದು ಇಷ್ಟೇ, ಯಾರನ್ನು ಹೊಂದ್ಕೋಬೇಡಿ, ಅವ್ರು ನಿಮ್ಮ ಹಿಂದೆ ಇದ್ದಾರೆ, ಸದಾ ನಿಮ್ಮ ಆರೈಸ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಮ್ಮ ಏನು ಸಂಘದವ್ರು ಇದ್ದೀರಾ, ಏನೇ ಮಾಡಿದ್ರು ಸ್ವಲ್ಪ ಪ್ರಾಂಪ್ಟಾಗಿ ಮಾಡಿ, ಒಂದು ಖುಷಿ ಮನಸಾರೆ ಮಾಡಿ, ಬೇರೆಯವ್ರಿಗೋಸ್ಕರ ಮೆಚ್ಚಿಸೋಕ್ಕೋಸ್ಕರ ಮಾಡಿಬಿಡಿ. ಇವತ್ತು ನಮ್ಮ ಚಿತ್ರರಂಗದ ಕೆಲವರು ಹೇಳ್ತಾರೆ, ಯಾರು ಗೊತ್ತಾ, ಎಲ್ಲ ಇದ್ದಾರೆ, ಚಿತ್ರರಂಗದ ಎಲ್ಲ ಫ್ಯಾನ್ಸು ಇದ್ದಾರೆ. ವಿಷ್ಣುವರ್ಧನ್ಗೆ ಯಾರೂ ಬೇಜಾರು ಮಾಡ್ಬೋದು. ಸುದೀಪ್ ಫ್ಯಾನ್ಸ್ ಆಗಿರ್ಬೋದು, ವಿಜಯ್ ಫ್ಯಾನ್ಸ್ ಆಗಿರ್ಬೋದು, ಉಪೇಂದ್ರ ಫ್ಯಾನ್ಸ್ ಆಗಿರ್ಬೋದು, ಶಿವಣ್ಣ ನನ್ನ ಕಡೆ ಆಗಿರ್ಬೋದು, ಪ್ರತಿಯೊಬ್ಬರು ಪ್ರೀತಿಸ್ತಾರೆ. ನಾವು ಚಿತ್ರರಂಗ ಅಂದರೆ ಎಲ್ಲ ಒಂದೇ ಮನೆ ಒಂದೇ. ದರ್ಶನವರು ಸಹ ಪ್ರೀತಿಸ್ತಾರೆ ಇಷ್ಟು ತುಂಬ. ಅದರಿಂದ ನಮ್ಮಲ್ಲಿ ಭೇದ ಭಾವ ಬೇಡ, ಎಲ್ಲರೂ ಒಂದೇ. ಸಿನಿಮಾನ ಪ್ರೀತಿಸಿ, ಸಿನಿಮಾನ ಗೆಲ್ಲಿಸಿ, ಒಳ್ಳೊಳ್ಳೆ ನಿರ್ಮಾಪಕರು ನಮ್ಮಲ್ಲಿ ತುಂಬ ಜನ ಹಳಬರಿದ್ರು, ಅವರೆಲ್ಲ ಹೋಗ್ತಾರೆ. ಇರೋರನ್ನ ಉಳಿಸ್ಕೊಳ್ಳಿ, ಕಳಿಬೇಡಿ. ನಿಮ್ಮ ಆಶೆ ಆಶೀರ್ವಾದ ಏನು ಮೊದಲು ಮಾಡ್ತೀವಿ, ಎಲ್ಲರಿಗೂ ಇವತ್ತು ಮುಂದೆ ಅದೇ ಥರ ಮಾಡ್ಕೊಂಡೋಗಿ ಈ ಬಂದದ್ದು ಯುವ ಪೀಳಿಗೆ ಪ್ರೋತ್ಸಾಹ ಕೊಡಿತಾ ನಾನು ಮುಖಾಂತರ ಕೇಳ್ಕೊತಾ
ಎಲ್ಲರೂ ತಾಳ್ಮೆಯಿಂದಿರಿ, ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ. ವೆಲ್ ಸರ್, ನಾವು ಇಷ್ಟೊತ್ತು ವಿಷ್ಣು ದಾದಾ ಬಗ್ಗೆ ಮಾತಾಡಿದ್ವಿ. ನಾವು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದರೆ ಮುಂಚೆ ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಆದರೆ ಇವಾಗ ಅದು ಎಂಥ ಸೂಪರ್ ಹೀರೋ ಆಗಿದ್ರು ಕೂಡ, ಎಂಥ ಸ್ಟಾರ್ ಆಗಿದ್ರು ಕೂಡ ವರ್ಷಕ್ಕೊಂದು ಸಿನಿಮಾ ತೆಗೆಯೋದು ಕಷ್ಟ ಆಗ್ತಿದೆ. ಯಾಕೆ? ಏನಾಗಿದೆ ಅಂದರೆ ಚಿತ್ರರಂಗದಲ್ಲಿ ಮೊದಲೆಲ್ಲ ಕ್ಯಾಲ್ಕುಲೇಷನ್ ಇತ್ತು. ಪ್ರೊಡ್ಯೂಸರ್ಸು ಯೋಚನೆ ಮಾಡ್ತಿದ್ದು ಯಾರ ಜೊತೆ ಮಾಡೋಕ್ಕೂ, ಏನಾಗುತ್ತೆ, ಇಷ್ಟ ಆಗುತ್ತೆ ವ್ಯಾಪಾರ ಅಥವಾ ಒಂದು ಬಿಸ್ನೆಸ್ ಇತ್ತು. ಅವಾಗ ತುಂಬ ಲಿಮಿಟೆಡ್ ಪ್ರೊಡ್ಯೂಸರ್ ಇದ್ದರು. ಒಂದು 50-70 ಜನ ರೆಗ್ಯುಲರ್ ಪ್ರೊಡ್ಯೂಸರ್, ಒಂದು 70-80 ಜನ ಇರೋ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ ಒಂದು 15-20 ಜನ ಇದ್ದರು. ಅವ್ರಿಗೆ ಗೊತ್ತು ಈ ಸಿನಿಮಾ ಇಷ್ಟು ಮಾಡಿ ವರ್ಕೌಟ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಮೊದಲು ಬೆಂಗಳೂರು ಸಿಟಿಲಿ ಜಯನಗರದಲ್ಲಿ 7,000-8,000 ಸೈಟ್ ಸಿಗೋದು, ಇವತ್ತು 25,000 ಸ್ಕ್ವೇರ್ ಫೀಟ್ ಆಗ್ಬಿಟ್ಟಿದೆ. ಲ್ಯಾಂಡೆಲ್ಲ 10 ಲಕ್ಷ ಎಕರೆ, ಇವತ್ತು 10 ಕೋಟಿ ಎಕರೆ ಆಗಿದೆ. ಎಲ್ಲ ರೈತರುಗಳು ದುಡ್ಡು ತುಂಬ ಚೆನ್ನಾಗಿದೆ, ಜನಗಳ್తో ದುಡ್ಡಿದೆ. ಇವತ್ತೇನು ಹಳಬರಿ ಅಂದರೆ ಅವ್ರು ಹಂಗೆ ಅವರೇ, ಎಲ್ಲ ಸಿಟಿಲಿ ಹಂಗೆ. ಹೊರಗಡೆಯವರೆಲ್ಲ ಆಗರ್ಭ ಶ್ರೀಮಂತ ಆಗ್ಬಿಟ್ಟಾರೆ, ಆಗರ್ಭ ಶ್ರೀಮಂತ ಆಗ್ಬಿಟ್ಟಾರೆ. ಏನಂದರೆ ಎಲ್ಲರೂ ಸಿನಿಮಾ ಮಾಡೋಕ್ಕೂ, ಸಿನಿಮಾ ಅಂದರೆ ಏನೋ ಅನ್ಕೊಂಡ್ಬಂದ್ಬಿಡ್ತಾರೆ. ಮೊದಲು 100 ಜನ 50 ಜನ ಪಡೆದು 250 ಜನ ಬರ್ತಾರೆ. ಈ ಪ್ರಜಾಪತಿ ನಾವು ಯಾರಿಗೂ ಬರಿಬೇಡಿ ಅಂತ ಹೇಳೋಕ್ಕಲ್ಲ, ಎಲ್ಲ ಸಿನಿಮಾ ಮಾಡ್ತಾರೆ. ನಾನು ಸಿನಿಮಾ, ನೀನು ಸಿನಿಮಾನೇ ಗೊತ್ತಿಲ್ಲ. ಆಮೇಲೆ ಗಾಂಧಿನಗರದ ಕೆಲವರು ಪಾಪ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳನ್ನ ಕೆಲಸ ಇರಲ್ಲ. ಕೆಲವ್ರಿಗೆ ಅಷ್ಟೇ ನಾನು ಡೈರೆಕ್ಟ್ರು ಅಂತಾರೆ, ಬರ್ತಾರೆ. ಸರ್ ನಿಮಗೆ ನೋಡಿ ಸರ್, ಸ್ಯಾಟಲೈಟ್ ಬರ್ತದೆ ಸರ್, ಡಿಜಿಟಲ್ ಬರ್ತದೆ ಸರ್, ಥಿಯೇಟರ್ಗಳು ಬರ್ತದೆ, ಎಲ್ಲ ಆಸೆ ಹೊಟ್ಟು ಏನು ₹1 ಬರಲ್ಲ. ಈ ಥರ ಹುಚ್ಚಿ ಇಂಡಸ್ಟ್ರಿ ಹಾಳು ಮಾಡ್ಬಿಟ್ರೆ. ವರ್ಷಕ್ಕೆ 290 ಸಿನಿಮಾ ಬರ್ತದೆ, 100 ಸಿನಿಮಾ ಬಂದರೆ ಉಳ್ಕೊತದೆ. 290 ಸಿನಿಮಾ ಎಲ್ಲೂ ಉಳಿತೀವಿ. ಅದೇ ಎಫೆಕ್ಟ್ ಆಯ್ತದೆ. ಸ್ವಲ್ಪ ಇದೆಲ್ಲ ಹೋಗುತ್ತೆ, ಸರಿಯಾಗುತ್ತಾ ಈ ಸಿಚುವೇಶನ್? ಸ್ವಲ್ಪ ದಿನ ಕಾಲ ಕಳಿಬೇಕು. ಎಲ್ಲ ತುಂಬ ಸರ್ಕಸ್ ಹೊಡಿಲೇಬೇಕು. ಅದರಿಂದ ಒಳ್ಳೆ ಕಾಲ ಬರ್ತದೆ, ಶುಭ ಕಾಲ ಬರ್ತದೆ. ಎಲ್ಲ ಮಳೆ ಬಂದು ಕೊಚ್ಕೊಂಡು ಹೋಗುತ್ತೆ, ಸುನಾಮಿ ಥರ ಒಂದಷ್ಟು ಕೊಚ್ಕೊಂಡು ಹೋದ್ಮೇಲೆ ಉಳ್ಕೋದು. ಈಗ ಆಲ್ರೆಡಿ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ತುಂಬ ಕಡಿಮೆ ಆಗ್ಬಿಡುತ್ತೆ, ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಸ್ಯಾಟಲೈಟ್ ಡಿಜಿಟಲ್ ಇದೆಲ್ಲ OTT ಎಲ್ಲ ಕಮ್ಮಿ ಆಗ್ಬಿಡಿ. ಎಲ್ಲ ಜನಗಳೇನು ಬಂದ ಆತಗೋ ಮೊದಲಂಗೆ ತಂಗಿ ಆಗಲಿ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಕನ್ನಡ ಮಾರ್ಕೆಟು ಇವತ್ತು ಯಾವ ಮಟ್ಟಿಗಿದೆ ಅಂದರೆ, ಎಷ್ಟು ಓಪನ್ ಮಾಡಿದ್ರು ಚಿತ್ರರಂಗ ಇಷ್ಟೇ ಅಂತಿದ್ದು, ಎಷ್ಟು ಇದೆಲ್ಲ ಚಿತ್ರರಂಗ ಇದೆಲ್ಲ ಅಂತ ಹಿಂಗೆ ತೋರಿಸ್ತಾ KGF ಮಾಡಿ ಬಾಂಬೆಯಲ್ಲಿ ಮಾರ್ಕೆಟ್ ಇವತ್ತು ನಮ್ಮ ಸಿನಿಮಾ ಹಿಂಗೈತೆ. ಅದನ್ನು ನಮ್ಮವ್ರು ಉಪಯೋಗಿಸ್ಬೇಕಾಯ್ತು. ನಮ್ಮವ್ರು ಈ ಡ್ಯಾಮ್ನ ತಿರ್ಗಿ ಇಲ್ಲೇ ಮುಚ್ಕೊಂಬಿಟ್ರು. ಅದನ್ನು ನಾವು ಎಷ್ಟು ನಿಜವಾಗ್ಲೂ ಓಪನ್ ಮಾಡಿಕೊಟ್ಟ. ಈಗಲೂ ಸರ್ ಸೂ ಫ್ರಮ್ ಸೋ ಮೂವಿ ಮೊನ್ನೆ ಬಂತು. ಅದನ್ನು ಡಿಸ್ಕ್ರೈಬ್ ಮಾಡೋರು, ಅದನ್ನು ಅನಲೈಸ್ ಮಾಡೋರೆಲ್ಲ ಹಿಂದಿಯವರು ಸರ್, ಬೆಂಗಾಲಿ ಅವರೆಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಅದು ಹೇಳೋದಿಲ್ಲ, ಸಿನಿಮಾ ಅನ್ನೋದನ್ನ ಇವತ್ತು 70 ಕೋಟಿ ಆಗಿದೆ. ಅದು ಸಿನಿಮಾ 70 ಕೋಟಿ ಕಲೆಕ್ಟ್ ಮಾಡ್ತೀವಿ. ಸಿನಿಮಾಗೆ ಆಗೋದು ಒಳ್ಳೇದಾಗುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಬರಬೇಕು, ಬರ್ತಾರೆ. ಒಳ್ಳೆ ಸಿನಿಮಾ ಅವ್ರಿಗೆ ಬರ್ತಾರೆ. ಚಿತ್ರರಂಗ ಒಳ್ಳೇದಾಗುತ್ತೆ ಅಂದರೆ ಸ್ವಲ್ಪ ಕಾಯಬೇಕು, ಇಟ್ಬಿಡ್ಬೇಕು. ಆಮೇಲೆ ಇವತ್ತು ಡಿಜಿಟಲ್ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ, ಈಗೋ ನಿನ್ನ ಫ್ಯಾನ್ಸ್ ನನಗೆ, ನನ್ನ ಫ್ಯಾನ್ಸ್ ಕಾಲು ಎಳಿತಾರೆ. ಅದು ಮಾಡಬಾರ್ದು. ಫ್ಯಾನ್ ವಾರ್ಸ್ ಮಾಡಬಾರ್ದು. ನಿಮ್ಗೆ ಇಷ್ಟ ಆದರೆ, ಅರ್ಹತೆ ಇದ್ದರೆ ಅದು ಒಳ್ಳೇದು ಮಾಡಿ. ಸುಮ್ಮನೆ ಕೆಟ್ಟದ್ದು ಬಯಸಿದ್ರೆ ನಿಮ್ಗೆ ಏನಾಗಲ್ಲ. ಈಗ ನನಗೆ ನೀನು ಕೆಟ್ಟ ಬಯಸ್ಬೋದು ಅಷ್ಟೇ, ಭಗವಂತ ಬಯಸ್ಬೇಕು. ನೀನು ಬಯಸಿದ್ರೆ ನನಗೇನಾಯ್ತದೆ? ನಿನಗೆ ಇನ್ನೊಬ್ಬ ಭಗವಂತ ನಿನಗೇನಾಗುತ್ತೆ ನೀನು ಯೋಚನೆ ಮಾಡು ಅಲ್ವಾ? ಅದಕ್ಕೆ ನೀವು ಯೋಚನೆ ಮಾಡ್ತೀನಿ, ಕೆಟ್ಟದ್ದು ಯಾರಿಗೂ ಬಯಸೋಕೋಬೇಡಿ. ಆದರೆ ಒಳ್ಳೇದು ಮಾಡಿಲ್ಲ, ಸುಮ್ಮನೆ ನಿಂತಿರ್ಲಿ ಫ್ಯಾನ್. ಸರ್, ಮತ್ತೊಂದು ವಿಚಾರ, ದರ್ಶನ್ ಅವರ ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಪರಿಸ್ಥಿತಿ ಅನ್ನೋದಕ್ಕಿಂತ ಜಾಸ್ತಿ ನನಗೇನು ಅನಿಸುತ್ತೆ ಅಂತಂದರೆ, ಕನ್ನಡದ ಒಬ್ಬ ಅತ್ಯುತ್ತಮ ಕಲಾವಿದರು ಅವರು, ಒಬ್ಬ ಒಳ್ಳೆ ಹೀರೋ. ಪರ್ಸ್ನಾಲಿಟಿನ ಒಂದು ಸ್ವಲ್ಪ ಶೇಪ್ ಮಾಡಿಕೊಂಡು ಅಥವಾ ಮಾತಲ್ಲಿ ಹಿತ ಮಿತ ಇದ್ದಿದ್ದರೆ ಹಿಂಗಿರ್ತಿರ್ಲಿಲ್ಲ ಅನ್ನೋದು ಪರ್ಸ್ನಲಿ ತುಂಬ ಜನರಿಗೆ ಫೀಲ್ ಆಗುತ್ತೆ. ಬಟ್ ಈಗ ಅವರ ಪರಿಸ್ಥಿತಿ ನೋಡಿದ್ರೆ, ಈಗ ನೆನ್ನೆ ತಾನೇ ಅವರು ಜಡ್ಜ್ ಮುಂದೆ ಹಾಜರಾದಾಗ ಹೇಳಿದ್ರಂತೆ, ಅಂದರೆ ಅವ್ರಿಗೆ ಆಗ್ತಿಲ್ಲ, ಲಿಟ್ರಲಿ ಜೈಲಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಫಂಗಸ್ ಗೋಡೆ ನೋಡ್ತಿದ್ದಾರೆ, ಹೊತ್ಕೊಳ್ಳೋದಕ್ಕೆ ಸರಿಯಾಗಿಲ್ಲ, ನನ್ನ ಮನೆಯಿಂದ ತರಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ, ನನಗೆ ಇಲ್ಲಿ ಬದುಕೋಕ್ಕಾಗ್ತಿಲ್ಲ, ಬಿಸಿಲು ನೋಡಿಲ್ಲ ನಾನು, ವಿಷ ಆದರೂ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಹೇಳಿದ್ರಂತೆ. ಕನ್ನಡದಲ್ಲಿ ಆಳಿದಂತಹ ಒಬ್ಬ ದೊಡ್ಡ ನಟ ಇವತ್ತು ಹಂಗೆ ಹೇಳ್ತಿದ್ದಾರೆ ಅಂತಂದರೆ ಏನನ್ಸುತ್ತೆ ನಿಮಗೆ? ಮೊದಲನೇದಾಗಿ ತುಂಬ ನೋವಾಗುತ್ತೆ ದರ್ಶನ್ ನೋಡಿ. ಆದರೆ ಒಳ್ಳೆ ಪರ್ಸ್ನಾಲಿಟಿ, ಸೂಪರ್ ಆರ್ಟಿಸ್ಟು, ವೆರಿ ಗುಡ್ಡು, ಫ್ಯಾನ್ಸ್ ಫಾಲೋಯಿಂಗ್ಸು, ಅದ್ಭುತವಾದ ನಟ, ಹ್ಯಾಟ್ಸ್ ಆಫ್ ದರ್ಶನ್, ಗುಡ್. ಆಮೇಲೆ ಯಾವುದೇ ಪಾತ್ರನ ಒಬ್ಬ ತೂಗಿಸುವಂಥ ಕ್ಯಾರೆಕ್ಟರ್ ದರ್ಶನ್. ಯಾವುದೇ ಪಾತ್ರಕ್ಕೂ ಸೂಟ್ ಆಗ್ತಾರೆ. ಏನು ಬೇಕಾದ್ರೂ ಒಂದು 100 ಜನ ಕೊಡಿದ್ರೆ ನಂಬ್ತಾರೆ ಜನ. ಇವತ್ತು ಯಾವುದೋ ಒಂದು ಕೈ ಘಟನೆಗೆ ರೀತಿಯಾಗಿದೆ. ಬ್ರದರ್, ನೊಂದ್ಕೋಬೇಡ. ತುಂಬ ಹೋರಾಟಗಾರರು, ದೇಶ ರಾಜ್ಯ ನಮ್ಮ ಕಟ್ಟಕ್ಕೆ ನಮ್ಮನ್ನೆಲ್ಲ ಈ ಮಟ್ಟಗಿರಿಗೆ ಸ್ವಾತಂತ್ರ್ಯಕ್ಕೆ ತುಂಬ ಜನ ಓಡಾಡೋರೆ, ತುಂಬ ನೋವು ತಿಂದರೆ. ನಿನಗೆ ಒಳ್ಳೇದಾಗುತ್ತೆ, ನಿನ್ನ ಈ ಪರಿವರ್ತನೆ ಆಗುತ್ತೆ. ನಿನ್ನ ಕಷ್ಟಗಳು ನೋಡ್ತಾ ಇದೆಯಾ,
ವಿಷ ಕೊಡಿ ಅಂತ ಹೇಳ್ದಾಗ ನನ್ನ ಜೀವ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ನೀಕೆ ರಾಜ ಇದ್ದಾಗಿದ್ದವು ನೀನು ಈ ರೀತಿ ಆಗೋಯ್ತು ಅಂದರೆ ಟೈಮ್, ತಾಳ್ಮೆ ಇರು, ನಿಂಗೆ ಒಳ್ಳೇದಾಗುತ್ತೆ, ಭಗವಂತ ನಿಂಗೆ ಒಳ್ಳೇದು ಮಾಡ್ತಾನೆ, ನ್ಯಾಯಾಲಯ ನಿಂಗೆ ಒಳ್ಳೇದತ್ತೆ, ಕಾನೂನನ್ನು ಗೌರವಿಸ್ಬೇಕು, ಕಾನೂನನ್ನು ಪ್ರೀತಿಸಬೇಕು, ಯೋಚನೆ ಮಾಡ, ಧೈರ್ಯದಿಂದಿರು, ಏನೇ ಇರಲಿ ಧೈರ್ಯ ತಗೊಂಡ್ರೆ ನಿಂಗೆ ಒಳ್ಳೇದಾಗುತ್ತೆ. ಯು ಆರ್ ಹೀರೋ, ನೀನು ಯಾವತ್ತೂ ಹೀರೋನೇ, ನೀನು ಹ್ಯಾಪಿಯಾಗಿರೋದಷ್ಟೇ, ಕೂಲಾಗಿ ಟೆನ್ಷನ್ ತಗೊಡ. ನಿನ್ನ ನೋವು ನಿನ್ನ ಜಾಗದಲ್ಲಿ ನನಗೂ ಗೊತ್ತಾಗುತ್ತೆ. ನಿನ್ನ ನೋವನ್ನು ನಾವು ಬರೀ ಹೇಳ್ಬೋದು ಇದಾಗಿರೋಂಥ, ಆದರೆ ಅನುಭವಿಸೋದು ನಿನಗೆ ಗೊತ್ತಾಗುತ್ತೆ. ಬೇಡ, ಧೈರ್ಯವಾಗಿರೋ, ಒಳ್ಳೇದಾಗುತ್ತೆ, ಅಷ್ಟು ಬೇಕು ಕುಗ್ಬೇಡ, ನೀನು ಹಂಗೆ ಯು ಆರ್ ದರ್ಶನಂಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ, ವಿಷ್ಣು ದಾದಾ ಬಗ್ಗೆ ತುಂಬ ಸಿಹಿ ಘಟನೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಮ್ಗೆ ಇನ್ನಷ್ಟು ಖುಷಿ ಆಯಿತು. ಒಂದು ಪಾರ್ಟ್ ಮಾತ್ರ ನೋಡ್ತಾ ಇದ್ವಿ ನಾವು, ಸಮಾಧಿ ನೆಲಸಮ ಮಾಡಿದ್ರು, ನೋವಾಗ್ತಿದೆ, ಅನ್ಯಾಯ ಆಗ್ತಿದೆ ಅಂತ ಅಂದು. ಬಟ್ ಅದಕ್ಕಿಂತ ಮುಂಚೆ ವಿಷ್ಣು ದಾದಾ ಹೇಗೆ ಬದುಕಿದ್ರು, ಅವರ ಕಲರ್ಫುಲ್ ಲೈಫ್ ಆಗಿರ್ಬೋದು ಅಥವಾ ಅವ್ರ ಹ್ಯಾಪಿ ಲೈಫ್ ಆಗಿರಬಹುದು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಯಾರು ಅತಿಥಿ ಬಂದರೂ ಯೂತ್ಸಿಗೆ ಏನು ಮೆಸೇಜ್ ಕೊಡ್ತೀರಿ ಅಂತ ಕೇಳ್ತೀನಿ. ಸೊ ಈಗ ನಿಮ್ಮ ಸರ್ದಿ, ನೀವೇನು ಹೇಳ್ತೀರಿ ಯೂತ್ಸಿಗೆ? ಯೂತ್ಸ್ಗೆ ನಾನು ಒಂದೇ ಮಾತಾಡ್ತೀನಿ, ಜೀವನದಲ್ಲಿ ಮೊದಲನೇದಾಗಿ ತಂದೆ ತಾಯಿನ ಫಸ್ಟು ಕ್ಲೀನಾಗಿ ನೋಡ್ಕೊಳ್ಳೋದು ಕಲೀರಿ. ಯಾರನ್ನೇ ಪ್ರೀತಿಸಿದ್ರೆ ಗೌರವಿಸಿ. ಇವತ್ತಿನ ಪಿಕ್ಕರ್ ಆಟ ಆಗಬಾರ್ದು. ಆಮೇಲೆ ಇವತ್ತು ತುಂಬ ನಿಮಗೆಲ್ಲ ಇಂಟರ್ವ್ಯೂ ಸಿಗುತ್ತೆ, ನಿಮಗೆ ಆ ಟೈಮು ಮಾತ್ರ ಆಗುತ್ತೆ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ, ಯಾಕೆ ಇವತ್ತು ಫ್ಯೂಚರ್ ಮುಖ್ಯ. ಇವತ್ತು ತುಂಬ ಅನುಕೂಲ ಇದೆ, ದುಡಿಯೋಕ್ಕಿದೆ, ಖರ್ಚು ಮಾಡೋಕ್ಕಿದೆ, ಎಲ್ಲ ಥರ ಇದೆ. ನೀವು ಯೂತ್ಗೆ ಒಂದೇ ಮಾತಾಡಿ, ಯಾವುದೇ ಕಾರಣಕ್ಕೂ ಗ್ಯಾಮ್ಲಿಂಗ್ ಹೋಗ್ಬೇಡಿ. ಅಂಥ ವಿಷಯದಲ್ಲಿ ತುಂಬ ಎಚ್ಚರಿಕೆಂದಿರಿ. ಇವತ್ತು ಸಮಾಜದಲ್ಲಿ ಗ್ಯಾಮ್ಲಿಂಗ್ ಆಡಿ ಎಲ್ಲ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇದ್ದಾರೆ. ಇವತ್ತಿಗೆ ನನ್ನ ಅಣ್ಣ ತಮ್ಮದು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ಹೇಳ್ತೀನಿ, ಯಾವುದೇ ಕೆಟ್ಟ ಚಟಕ್ಕೆ ನೀವು ತುಂಬ ಹಾನಿಯಾಗಬೇಡಿ, ಅಡಿಕ್ಟ್ ಆಗಬೇಡಿ. ಅದರಲ್ಲಿ ಗ್ಯಾಮ್ಲಿಂಗ್ ಸಿಗೋಗ್ಲೇಬೇಡಿ ಅಂತ ನಾನು ಒಂದು ಮೆಸೇಜ್. ವೆಲ್ ಸೆಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ವೆಲ್, ಕೆ ಮಂಜು ಸರ್ ಅವರ ಮಾತು, ಸರ್ಕಾರಕ್ಕೆ ಅವರ ಮನವಿ ಮತ್ತು ಅಭಿಮಾನಿಗಳಿಗೆ ಅವರ ರಿಕ್ವೆಸ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಇಷ್ಟದ ಪಾರ್ಟ್ ಯಾವುದಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡ್ತಾ, ಮುಂದಿನ ಅತಿಥಿ ಯಾರಾಗಬೇಕು ಅನ್ನೋದನ್ನು ಕೂಡ ಡಿಮ್ಯಾಂಡ್ ಮಾಡಿ ನಾನು ಹೋಗಿ ಬರ್ತೀನಿ. ನಮಸ್ಕಾರ.